ನಮಸ್ಕಾರ. ಕರಾಡ ವಿಶ್ವ ವೆಬಿನಾರ್ ಸರಣಿಯ 35ನೇ ಕಂತಿಗೆ ಎಲ್ಲರಿಗೂ ಸ್ವಾಗತ. ಎಲ್ಲರಲ್ಲೂ ಒಂದು ವಿನಂತಿ, ಎಲ್ಲರೂ ದಯವಿಟ್ಟು ತಮ್ಮ ವಿಡಿಯೋ ಹಾಗೂ ಆಡಿಯೋಗಳನ್ನು ಮ್ಯೂಟ್ ಮಾಡಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಇಂದಿನ ಈ ಸಂಚಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರುವಂತಹ ಶ್ರೀಯುತ PS ಸೂರ್ಯನಾರಾಯಣ ಭಟ್ ಇವರು ಇಂದು ಮಾಧ್ಯಮ ಕ್ಷೇತ್ರದ ಇಂದಿನ ಸ್ಥಿತಿಗತಿ ಎಂಬ ವಿಷಯದ ಕುರಿತಾಗಿ ಮಾತನಾಡಲಿದ್ದಾರೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಪಡಪು ಇವರಿಂದ. ಅಸತ್ಯದಿಂದ ಸತ್ಯದೆಡೆಗೆ, ತಮಸಿನಿಂದ ಜ್ಯೋತಿಯೆಡೆಗೆ, ಮೃತ್ಯುವಿಂದ ಅಮೃತದೆಡೆಗೆ ಕರೆದೊಯ್ಯುವ ತಾರಿಣಿ, ವಿದ್ಯೆಯಾಗಿ ಮುಕ್ತಿಯೇವ ಅವಿದ್ಯಾಪಹಾರಿಣಿ, ಬಂಧನ ಭವತಾರಿಣಿ, ಬಂಧನ ಭವತಾರಿಣಿ. ನಮೋ 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 ನಮೋ. ಸಕಲ ರಸಾನಂದ ತನು ಕ್ಷೇತ್ರ ರೂಪಧಾರಿಣಿ, ನಮೋ 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 ಹೇ ತಮೋಹಾರಿಣಿ, ನಮೋ 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 ಹೇ ತಮೋಹಾರಿಣಿ, ನಮೋ 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 ಹೇ ತಮೋಹಾರಿಣಿ. ಮುಂದೆ ಶ್ರೀಯುತ SN ಭಟ್ ಸೈಪಂಗಲ್ಲು ಇವರನ್ನು ಸಂಪನ್ಮೂಲ ವ್ಯಕ್ತಿಯ ಪರಿಚಯವನ್ನು ನಮಗೆಲ್ಲ ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮಸ್ಕಾರ. ಇದು ಕರಾಡ ಜಾಲಗೋಷ್ಠಿಯ ಕರಾಡ ವಿಶ್ವ ಕೇಂದ್ರ ನಿಲಯದ ಮಾಸಿಕ ಇಳಿಗೊತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಈಗ ಸಮಯ ಸಂಜೆ 7:32 ಬಾಂಧವರೇ, ಇಂದು ನಮ್ಮ ಕರಾಡ ವಿಶ್ವ ವೆಬಿನಾರಿನ 35ನೇ ಕಂತಿನ ಪ್ರಸ್ತುತಿ. ಈ ವಿಶೇಷ ಸಂದರ್ಭದಲ್ಲಿ ಮಾಧ್ಯಮ ಕ್ಷೇತ್ರದ ಇಂದಿನ ಸ್ಥಿತಿಗತಿ ಎಂಬ ಪ್ರಚಲಿತ ವಿಷಯದ ಕುರಿತು ಬೆಳಕು ಚೆಲ್ಲಲು ಮಂಗಳೂರು ಬೋಂದೇಲಿನಲ್ಲಿರುವ ತಮ್ಮ ಸ್ವಗೃಹದ ಸ್ಟುಡಿಯೋದಿಂದಲೇ ನೇರವಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಮಂಗಳೂರು ಆಕಾಶವಾಣಿಯ ನಿವೃತ್ತ ನಿಲಯ ನಿರ್ದೇಶಕರಾಗಿರುವ ಶ್ರೀಯುತ PS ಸೂರ್ಯನಾರಾಯಣ ಭಟ್ ಅವರು. ಬನ್ನಿ, ಮೊದಲು ನಮ್ಮ ಇಂದಿನ ಅಭ್ಯಾಗತರ ಪರಿಚಯ ಮಾಡಿಕೊಳ್ಳೋಣ. ಕಾಸರಗೋಡು ತಾಲೂಕಿನ ಪಾತನಡ್ಕದ ಸುಬ್ರಹ್ಮಣ್ಯ ಭಟ್ ಮತ್ತು ದುಗ್ಗಮ್ಮ ದಂಪತಿಯ ಪುತ್ರರಾದ PS ಸೂರ್ಯನಾರಾಯಣ ಭಟ್ ಅವರ ಶೈಕ್ಷಣಿಕ ಪಯಣ ಆರಂಭವಾದುದು ಕಾಸರಗೋಡು ಚೆನ್ನಾಂಗುಡಿನ ALP ಶಾಲೆಯಲ್ಲಿನ ಪ್ರಾಥಮಿಕ ಶಿಕ್ಷಣದಿಂದ. ಮುಂದೆ ಮುಳ್ಳೇರಿಯಾದಲ್ಲಿ ಪ್ರೌಢ ಶಿಕ್ಷಣ, ಅಳಿಕೆಯ ಸತ್ಯಸಾಯಿ ಕಾಲೇಜಿನಲ್ಲಿ PUC ಹಾಗೂ ಮಂಗಳೂರಿನ ಕೆನರಾ ಕಾಲೇಜಿನಲ್ಲಿ BSc ಪದವಿ ಪಡೆದ ಬಳಿಕ ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳ ಗಂಗೋತ್ರಿಯಲ್ಲಿ ಭೌತಶಾಸ್ತ್ರದಲ್ಲಿ MSc ಸ್ನಾತಕೋತ್ತರ ಪದವಿಯನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸಿದ ಪ್ರತಿಭಾವಂತರಿವರು. ಇವರು ತಮ್ಮ ವೃತ್ತಿ ಜೀವನವನ್ನು ಮೂಡುಬಿದಿರೆಯ ಮಹಾವೀರ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಹಾಗೂ ಹೊನ್ನಾವರದ ಹವಾಮಾನ ಇಲಾಖೆಯಲ್ಲಿ ಹಿರಿಯ ವೀಕ್ಷಕರಾಗಿ ಆರಂಭಿಸಿದರು. ಆಕಾಶವಾಣಿ ಚಿತ್ರದುರ್ಗದ ಮೂಲಕ ಪ್ರಸಾರ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿದ ಇವರು ಆಕಾಶವಾಣಿ ಮಂಗಳೂರು ಮತ್ತು ಕಾರವಾರ ಕೇಂದ್ರಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ದಶಕಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ಸುದೀರ್ಘ ವೃತ್ತಿ ಜೀವನದಲ್ಲಿ ಚಿಂತನ, ರಸಪ್ರಶ್ನೆ, ಸಾಹಿತಿಗಳೊಂದಿಗೆ ಸಂವಾದ, ಹರಟೆ, ನಾಟಕ, ಪಟ್ಟಾಂಗ, ವೈದ್ಯರೊಂದಿಗೆ ಸಂವಾದ, ಚಾವಡಿ ಚರ್ಚೆಯೇ ಮೊದಲಾದ ಸ್ವಾರಸ್ಯ ಕೂಡಿದ ಜನಪ್ರಿಯ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಕೃಷಿ, ಯಕ್ಷಗಾನ ಮತ್ತು ತುಳು ಕಾರ್ಯಕ್ರಮಗಳನ್ನು ಅತ್ಯಂತ ಮೌಲ್ಯಯುತವಾಗಿ ಸಂಕಲಿಸಿ ಶ್ರೋತೃಗಳಿಗೆ ಉಣಪಡಿಸಿದ ಕೀರ್ತಿ ಇವರದು. ಇತ್ತೀಚೆಗಷ್ಟೇ ಮಂಗಳೂರು ಕೇಂದ್ರದಿಂದ ವಯೋನಿವೃತ್ತಿ ಹೊಂದಿದರು. ಇಂದಿಗೂ ಇವರು ನಿರೂಪಿಸುತ್ತಿರುವ ರೈತರಿಗೆ ಸಲಹೆ ಕಾರ್ಯಕ್ರಮ ಪ್ರತಿಯೊಬ್ಬ ರೈತನ ಅಚ್ಚುಮೆಚ್ಚಿನ ದನಿಯಾಗಿ ಪ್ರತಿದಿನ ಮುಂಜಾನೆ 6:50ಕ್ಕೆ ಮಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಲೇ ಇದೆ. ಇವರ ಸಾಧನೆ ಕೇವಲ ಪ್ರಸಾರ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿಲ್ಲ. ಬರವಣಿಗೆ, ನಾಟಕ, ಸ್ಪರ್ಧಾತ್ಮಕ ಪರೀಕ್ಷೆ,
ಹಾಗೂ ನಾಯಕತ್ವ ಗುಣಗಳ ಕುರಿತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಲವು ಯಶಸ್ವಿ ಕಾರ್ಯಾಗಾರಗಳನ್ನು ಇವರು ಆಯೋಜಿಸಿದ್ದಾರೆ. ಇವರ ವೈಚಾರಿಕ ಲೇಖನಗಳು ವಿವಿಧ ಪತ್ರಿಕೆಗಳಲ್ಲಿ ಮತ್ತು ರೇಡಿಯೋದಲ್ಲಿಯೂ ಪ್ರಕಟವಾಗಿವೆ ಹಾಗೂ ಬಿತ್ತರಿಸಲ್ಪಟ್ಟಿವೆ. ಪ್ರಸ್ತುತ ಸೌಂಡ್ ಸ್ಪಾಟ್ ಎಂಟರ್ಪ್ರೈಸಸ್ ಮೂಲಕ ಮಾಧ್ಯಮ ಕ್ಷೇತ್ರದಲ್ಲಿ ಇಂದಿಗೂ ಸಕ್ರಿಯರಾಗಿರುವ ಹಸನ್ಮುಖಿ ಹಾಗೂ ನಿಗರ್ವಿ ವ್ಯಕ್ತಿತ್ವದ ಸೂರ್ಯನಾರಾಯಣ ಭಟ್ ಅವರು ಇಂದು ನಮ್ಮ ವೆಬಿನಾರಿನಲ್ಲಿ ಮಾಧ್ಯಮ ಕ್ಷೇತ್ರದ ಸವಾಲು ಮತ್ತು ಸಾಧ್ಯತೆಗಳ ಬಗ್ಗೆ ಮಾತನಾಡಲಿದ್ದಾರೆ. ಶ್ರೀ ಪಾತನಡ್ಕ ಸೂರ್ಯನಾರಾಯಣ ಭಟ್ ಅವರಿಗೆ ಮಗದೊಮ್ಮೆ ಕರಾಡ ವಿಶ್ವ ವೆಬಿನಾರಿನ 35ನೇ ಅವತರಣಿಕೆಗೆ ಆತ್ಮೀಯ ಸ್ವಾಗತ, ವಂದನೆಗಳು. ಶ್ರೀಯುತ ಸೂರ್ಯನಾರಾಯಣ ಭಟ್ ಇವರು ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಕ್ಷೇತ್ರದ ಇಂದಿನ ಸ್ಥಿತಿಗತಿ ಅನ್ನುವಂಥ ವಿಷಯದ ಬಗ್ಗೆ ನಾನೀಗ ಮಾತಾಡ್ಲಿಕ್ಕೆ ಹೊರಟಿದ್ದೇನೆ. ಮಾಧ್ಯಮ ಕ್ಷೇತ್ರ ಅಂತ ಹೇಳಿದ ಕೂಡಲೇ ಮಾಧ್ಯಮ ಅಂದ್ರೆ ಏನು, ಇಂದಿನ ಸ್ಥಿತಿಗತಿಯ ಬಗ್ಗೆ ಮಾತಾಡುವ ಮೊದಲು ನಾವು ಅದನ್ನು ಮಾತಾಡಬೇಕಾಗ್ತದೆ. ಸಾಮಾನ್ಯವಾಗಿ ನಮ್ಮ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಮಾಧ್ಯಮ ಅಂತ ಹೇಳಿದ್ರೆ ಅದರ ಅರ್ಥ ಏನಂದ್ರೆ ಒಂದು ವಸ್ತು ಅಥವಾ ಒಂದು ವಿಷಯವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವುದು ಅಂತ. ನಾವು ಸಾಮಾನ್ಯವಾಗಿ ಪೇಪರಲ್ಲಿಯೋ ಬೇರೆ ಬೇರೆ ಕಡೆಯಲ್ಲಿಯೋ ಕೇಳಿರ್ತೇವೆ ಸಂಚಾರ ಮಾಧ್ಯಮ ಅಂತ ಹೇಳಿ. ಸಂಚಾರ ಮಾಧ್ಯಮ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಾರಕ್ಕೆ ಅನುವು ಮಾಡಿಕೊಡುವಂಥದ್ದು ಅಂತ ಹೇಳಿದ್ರೆ ಬಸ್ ಆಗಿರ್ಬೋದು, ರೈಲ್ ಆಗಿರ್ಬೋದು, ಟ್ಯಾಕ್ಸಿ ಆಗಿರಬಹುದು, ಸೈಕಲ್ ಆಗಿರ್ಬೋದು, ಎಂಥದ್ದು ಆಗಿರ್ಬೋದು. ಅಂದ್ರೆ ಅದು ಒಂದು ಕ್ಯಾರಿಯರ್ ಅಂತ ಹೇಳಿ ಇಂಗ್ಲಿಷಲ್ಲಿ ನಾವು ಅದನ್ನು ಹೇಳ್ತೇವೆ. ನಾನಾದ್ರೆ ಇವತ್ತು ಹೇಳಲಿಕ್ಕೆ ಹೊರಟಂತಹ ವಿಷಯ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಮಾಧ್ಯಮ ಅಂತ ಹೇಳಿದ್ರೆ ಪ್ರಸಾರ ಮಾಧ್ಯಮ ಅಂತ ಹೇಳಿ ಅರ್ಥ. ಅದರ ಬಗ್ಗೆ ನಾನಿವತ್ತು ಮಾತಾಡಲಿಕ್ಕೆ ಹೊರಟಿದ್ದೇನೆ. ಪ್ರಸಾರ ಮಾಧ್ಯಮ ಅಂತ ಹೇಳುವಾಗ ಸಾಮಾನ್ಯವಾಗಿ 5 ಮುಖ್ಯವಾದಂತಹ ವಿಷಯಗಳು ಬರ್ತವೆ ಮಾಧ್ಯಮಗಳು. ಒಂದು ಪ್ರೆಸ್, ಅದನ್ನೇ ನಾವು ಪೇಪರ್ ಅಂತ ಹೇಳ್ತೇವೆ, ನ್ಯೂಸ್ ಪೇಪರ್ ಅಂತ ಹೇಳ್ತೇವೆ. ಇದು ಪತ್ರಿಕೆ ಅಂತ ಸಾಮಾನ್ಯವಾಗಿ ಕನ್ನಡದಲ್ಲಿ ಹೇಳ್ತೇವೆ. ಅದು ಯಾವುದು ಆಗಿರ್ಬೋದು, ದಿನಪತ್ರಿಕೆ ಆಗಿರ್ಬೋದು, ವಾರಪತ್ರಿಕೆ ಆಗಿರ್ಬೋದು, ಮಾಸಪತ್ರಿಕೆ ಆಗಿರ್ಬೋದು. ಆಮೇಲೆ ಎರಡನೇದು ರೇಡಿಯೋ, ಅದರಲ್ಲಿ ನಾನಿದ್ದೆ ಅಂತ ಹೇಳಿದ್ರೆ ಬಾನುಲಿ ಅಂತ ಹೇಳಿ ನಾವು ಕನ್ನಡದಲ್ಲಿ ಹೇಳ್ತೇವೆ. ಮೂರನೇದು ಟಿವಿ ಅಥವಾ ಟೆಲಿವಿಷನ್, ಅದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ದೂರದರ್ಶನ. ನಂತರದ್ದು ಸಿನಿಮಾ. ಆಮೇಲೆ ಈಗ ಬಂದಂತಹ ನವ ಮಾಧ್ಯಮಗಳು ಅಥವಾ ಸಾಮಾಜಿಕ ಜಾಲತಾಣಗಳು ಅಂತ ಹೇಳಿ ಏನು ಕರೀತೇವೆ, ಅದೆಲ್ಲ ಸೇರಿ ಈಗಿನ ಒಂದು ಹೊಸ ಮಾಧ್ಯಮಗಳು ಹುಟ್ಟಿಕೊಂಡಿವೆ. ಈಗ ಮುಖ್ಯವಾಗಿ ಮಾಧ್ಯಮವನ್ನ ನಾವು ಮಾತನಾಡುವಾಗ ಮಾಧ್ಯಮದ ಬೆಳವಣಿಗೆಯ ಬಗ್ಗೆ ಮಾತನಾಡಬೇಕಾಗ್ತದೆ. ಇಂದಿನ ಸ್ಥಿತಿಗತಿ ಅಂತ ಹೇಳುವಾಗ ಹಿಂದಿನ ಸ್ಥಿತಿಗತಿ ಏನಿತ್ತು ಅನ್ನುವುದರ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಬೇಕು. ಈ ಮಾಧ್ಯಮದ ಒಂದು ಪ್ರಾರಂಭ ಆದದ್ದು ಅಂತ ಹೇಳಿದ್ರೆ ಬಹುಶಃ 1,00,000 ವರ್ಷಗಳ ಹಿಂದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಸಾಮಾನ್ಯವಾಗಿ ಒಂದು ವಿಷಯ ಉಂಟು, ಏನಂದ್ರೆ ತನಗೆ ಗೊತ್ತಿದ್ದದ್ದನ್ನ ಬೇರೆಯವರಿಗೆ ಹೇಳಬೇಕು ಅನ್ನುವಂಥ ಒಂದು ಮನಸ್ಸಿನ ತುಡಿತ ಯಾರಿಗೆ ಆದ್ರೂ ಕೂಡ ಇವತ್ತು ಉಂಟು, ಯಾವತ್ತೂ ಇರ್ತದೆ. ನನಗೆ ಗೊತ್ತಿದ್ದದ್ದನ್ನ ಅಥವಾ ನನಗೆ ತಿಳಿದದ್ದನ್ನ ಬೇರೆಯವರಿಗೆ ಹೇಳಬೇಕು ಅಂತ. ಆ ಪ್ರಕ್ರಿಯೆಯಲ್ಲಿ ಕೆಲವು ಸಲ ವಿಷಯಗಳು ವಿಷಯಾಂತರ ಆಗುವುದು ಕೂಡ ಉಂಟು. ಇಂಥ ಸಂದರ್ಭದಲ್ಲಿ ಹಿಂದಿನ ಮನುಷ್ಯನಿಗೆ ತನ್ನ ವಿಷಯವನ್ನ ಮುಂದಿನವನಿಗೆ ಹೇಳುವಂತಹ ಒಂದು ಅವಕಾಶ ದೊರೆತದ್ದು ಅವನ ಮಾತಿನಿಂದ. ಅವನು ಮಾತನಾಡುವಾಗ ಒಂದು ಕಡೆಯಿಂದ ಎಷ್ಟು ಕಡೆಗೆ, ಎಷ್ಟು ದೂರದವರೆಗೆ ಅವರಿಗೆ ಕೇಳಿಸ್ತದೋ ಅಲ್ಲಿಯವರೆಗೆ ಅದನ್ನ ಅವನು ಹೇಳುವಂತಹ ಒಂದು ಅವಕಾಶ ಇತ್ತು. ಒಂದು 200 ಮೀಟರ್ 300 ಮೀಟರ್ ಅದಕ್ಕಿಂತ ಹೆಚ್ಚು ಅವನ ಧ್ವನಿ ಹೋಗುವುದಿಲ್ಲ. ಅಷ್ಟಾಗುವಾಗ ಅವನ ಮಾಧ್ಯಮದ ಒಂದು ಲಿಮಿಟೇಷನ್ ಅದು ಅಲ್ಲಿಗೆ ಮುಗಿಯಿತು. ಅದರ ನಂತರ ಏನು ಮಾಡಿದ, ಇದಕ್ಕಿಂತ ದೂರ ಮುಟ್ಟಬೇಕಾದ್ರೆ, ಅದಕ್ಕಿಂತ ಹೆಚ್ಚು ಜನರಿಗೆ ಮುಟ್ಟಬೇಕಾದ್ರೆ ನಾವು ಎಲ್ಲಾದ್ರೂ ಕೂಡ ಇದನ್ನ ದಾಖಲು ಮಾಡಬೇಕು ಅಂತ ಹೇಳಿ ಅವನಿಗೆ ತೋರಿತು. ಹಾಗಾಗಿ ಸುಮಾರು 30,000 ವರ್ಷಗಳ ಹಿಂದೆ ನಾವು ನೋಡಿದ್ದೇವೆ ಕೇವ್ ಪೇಂಟಿಂಗ್ಸ್ ಅಂತ ಹೇಳಿ ಬೇರೆ ಬೇರೆ ಗುಹಾ ಚಿತ್ರಗಳನ್ನ, ಗುಹಾ ಬರವಣಿಗೆಗಳನ್ನ ನಾವು ನಮ್ಮ ಚರಿತ್ರೆಯಲ್ಲಿ ಕಾಣ್ತೇವೆ. ಅಲ್ಲಿ ಬೇರೆ ಬೇರೆ ರೀತಿಯ ಪ್ರಾಣಿ ಪಕ್ಷಿಗಳ ಚಿತ್ರ ಆಗಿರಬಹುದು, ಅವನು ನೋಡಿದ್ದಾಗಿರ್ಬಹುದು, ಅದು ಎಲ್ಲವೂ ಕೂಡ ಅಲ್ಲಿ ದಾಖಲಾಯಿತು. ಅದರ ನಂತರ ಮುಂದೆ ಅವನು ಅದನ್ನೇ ಮಾತಿನಲ್ಲೇ ಒಂದು ಜನರೇಷನ್ ನಿಂದ ಇನ್ನೊಂದು ಜನರೇಷನ್ಗೆ ಅದನ್ನ
ಕಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ. ಅದೇ ಸ್ಟೋರಿ ಟೆಲ್ಲಿಂಗ್, ಕತೆ ಹೇಳುವುದು ಅಂತ ಹೇಳಿದ್ರೆ ಹಿಂದಿನ ನಾವು ಮೈಥಾಲಜಿ ಅಂತ ಏನು ಕರಿತೇವೆ, ತುಂಬಾ ವಿಷಯಗಳು ಬರವಣಿಗೆಯಲ್ಲಿ ಬಂದದ್ದು ಇತ್ತೀಚೆಗೆ. ಆದರೆ ಮೊದಲು ಅದು ಮಾತುಗಳ ಮೂಲಕ ಒಂದರಿಂದ ಇನ್ನೊಂದು ಜನರೇಷನ್ಗೆ ಹೋಗ್ತಾ ಇತ್ತು. ಅದು ಸ್ಟೋರಿ ಟೆಲ್ಲಿಂಗ್ ಅನ್ನುವಂಥ ಒಂದು ತಂತ್ರಜ್ಞಾನ ಅಥವಾ ಟೆಕ್ನಿಕ್ ಮೂಲಕ ಹೋಗ್ತಾ ಇತ್ತು. ಅದರ ನಂತರ ಚಿತ್ರದಲ್ಲೇ ಪಿಕ್ಟೋಗ್ರಾಮ್ ಅಂತ ಹೇಳಿ ಚಿತ್ರವನ್ನ ಬೇರೆ ಬೇರೆ ಕಡೆಗೆ ಬಿಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ಆದರೆ ಚಿತ್ರ ಬಿಡಿಸುವಾಗ ಅವನಿಗೊಂದು ತೊಂದರೆ ಬಂತು. ಏನಂತ ಹೇಳಿದ್ರೆ, ಒಂದು ಚಿತ್ರ ಗುಹೆಯಲ್ಲಿ ಬರೆಯುವಾಗ ಒಂದು ಸರ್ಕಲ್ ಅಥವಾ ಒಂದು ವೃತ್ತವನ್ನ ಬರೆದ್ರೆ ಅದರ ಸುತ್ತಲೂ ಗೆರೆ ಹಾಕಿದ್ರೆ ಅದು ಸೂರ್ಯ ಅಂತ ಗೊತ್ತಾಗ್ತದೆ. ಆದರೆ ನಾವು ಸೂರ್ಯನನ್ನ ಬರಿಬಹುದು, ಆದರೆ ದಿನ ರಾತ್ರಿಯನ್ನ ಹೇಗೆ ಬರೆಯುವುದು, ಉಷ್ಣ ಅಥವಾ ಬಿಸಿಯನ್ನ ಹೇಗೆ ಬರೆಯುವುದು? ಅದಕ್ಕಾಗಿ ಅವನು ಐಡಿಯೋಗ್ರಾಮ್ ಅನ್ನುವಂತಹ ಹೊಸ ತಂತ್ರವನ್ನು ಹುಡುಕಿ ಮುಂದಿನ ಪೀಳಿಗೆಗೆ ಆ ಚಿತ್ರಗಳಲ್ಲೇ ಹೇಗೆ ತೋರಿಸುವುದು ಅಂತ ಹೇಳಿ ತಿಳಿಸ್ಕೊಟ್ಟ. ಹೀಗೆ ಮುಂದುವರಿತಾ ಭಾಷೆ ಬೆಳವಣಿಗೆ ಆಯಿತು. ಅನಂತರ ಲಿಪಿ ಬಂತು. ಬಹುಶಃ 2000 ವರ್ಷ BCಯಲ್ಲಿ ನಮ್ಮ ಪ್ಯಾಪಿರಸ್ ಅಂತ ಹೇಳಿ ಯಾವುದು ಒಂದು ಕಾಗದದ ಒಂದು ಮೊದಲಿನ ರೂಪ ಅಂತ ಹೇಳ್ಬೋದು, ಆ ಕಾಗದದಲ್ಲಿ ಅವ ಬರೀಲಿಕ್ಕೆ ಪ್ರಾರಂಭ ಮಾಡಿದ. ಅದು ಈಜಿಪ್ಟ್ನಲ್ಲಿ ಸಿಗುವ ಒಂದು ಜೊಂಡು ಹುಲ್ಲಿನಿಂದ ಮಾಡಿದಂತಹ ಒಂದು ಕಾಗದ ರೀತಿಯದ್ದು. ಹೀಗೆ ಆಗಿ ಮುಂದುವರಿತಾ ಪತ್ರಗಳು ಬಂದವು. ನಮಗೆಲ್ಲ ಪುರಾಣದಲ್ಲಿ ಕೂಡ ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಏನಂತ ಹೇಳಿದ್ರೆ, ಒಬ್ಬ ರಾಜ ಇನ್ನೊಬ್ಬ ರಾಜನಿಗೆ ತನಗೆ ಬೇಕಾದ ವಿಷಯವನ್ನ ತಿಳಿಸ್ಲಿಕ್ಕೆ ಪತ್ರಗಳ ಮೂಲಕ ಕಳಿಸಿದ ಅಂತ ಹೇಳಿದ್ರೆ ಆ ಕಾಲದಲ್ಲೇ ಪತ್ರಗಳ ಒಂದು ವ್ಯವಹಾರ ಇತ್ತು. ಅದು ಒಂದು ಮಾಧ್ಯಮದ ಒಂದು ರೂಪ ಅಂತ ಹೇಳಿ ಹೇಳ್ಬೋದು. ಆದ್ರೆ ನಿಜವಾಗಿ ಮಾಧ್ಯಮದ ಬೆಳವಣಿಗೆ ಹೆಚ್ಚಾಗಿ ಪ್ರಾರಂಭ ಆದದ್ದು, ಅದೇ ಪತ್ರಿಕಾ ಮಾಧ್ಯಮದ ಬೆಳವಣಿಗೆ ಪ್ರಾರಂಭ ಆದದ್ದು ಬಹುಶಃ 1440ರಲ್ಲಿ ಗುಟೆನ್ಬರ್ಗ್ ಅನ್ನುವ ಪ್ರಿಂಟಿಂಗ್ ಮೆಷಿನ್ ಅನ್ನ ಕಂಡುಹಿಡಿದ. ಆ ಪ್ರಿಂಟಿಂಗ್ ಪ್ರೆಸ್ನ ಆವಿಷ್ಕಾರದ ನಂತರ ಇದರ ಬೆಳವಣಿಗೆ ಆಯಿತು. ಆದ್ರೂ ಕೂಡ ಒಂದು ಪತ್ರಿಕೆ ಅಂತ ಹೇಳಿ ಅಲ್ಲಿಯವರೆಗೆ ಬರಲಿಲ್ಲ. ಮೊದಲ ಪತ್ರಿಕೆ ಅಂತ ನಾವು ಕರೀಬಹುದಾದಂಥದ್ದು ಬಂದದ್ದು ಬಹುಶಃ 1550ರ ನಂತರ. ಆ ಸಂದರ್ಭದಲ್ಲಿ ವೆನಿಸ್ನ ಸರ್ಕಾರ ಒಂದು ತಿಂಗಳ ನೋಟಿಸ್ ಅಂತ ಹೇಳಿ ಒಂದನ್ನ ಹೊರಡಿಸಿತು. ಆ ತಿಂಗಳ ನೋಟಿಸ್ ಅಂದ್ರೆ ಪ್ರತಿ ತಿಂಗಳು ಕೂಡ ಕೈ ಬರಹದ ಮೂಲಕ ಒಂದು ಪತ್ರವನ್ನ ಇಡೀ ಅವರ ಜನತೆಗೆ ಹಂಚುವಂಥದ್ದು. ಆದ್ರೆ ಅಲ್ಲಿ ಒಂದೇ ಒಂದು ವಿಷಯ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಚಾರ್ಜ್ ಅಂತ ಅವರು ಮಾಡ್ತಾ ಇದ್ರು. ಅದಕ್ಕೆ ಒಂದು ಗಜೆಟ್ ಅನ್ನುವಂಥ ಒಂದು ಚಾರ್ಜ್ ಅನ್ನ ಅವರು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಒಂದು ಗಜೆಟ್ಟೇ ಮುಂದೆ ನಮ್ಮಲ್ಲಿ ಈಗ ಗಜೆಟ್ ಅಂತ ಹೇಳಿ ಏನು ಹೆಸರು ಬಂತು, ಅದು ಆ ಒಂದು ನಾಣ್ಯದ ಒಂದು ಬೆಲೆಯಿಂದ ಬಂದದ್ದು. ಈ ವೆನಿಸ್ ನಲ್ಲಿ ಪ್ರಾರಂಭ ಆದಂತಹ ಈ ಪತ್ರಿಕೆ ಕೈಯಲ್ಲಿ ಬರ್ತದ್ದು, ಕೈ ಬರಹದ ಮೂಲಕದ ಪತ್ರಿಕೆ. ಅದು ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಪತ್ರಿಕೆ ಪ್ರಿಂಟ್ ಆದ್ದಲ್ಲ. ಆದ್ರೆ ಈ ಪ್ರಿಂಟಿಂಗ್ ಪ್ರೆಸ್ ಈ ಪತ್ರಿಕೆಯಲ್ಲಿ ಸುಮಾರು ಆರ್ಥಿಕ ವಿಷಯಗಳು, ರಾಜಕೀಯ ವಿಷಯಗಳು, ಇದೆಲ್ಲವನ್ನು ಕೂಡ ಅವರು ಜನರಿಗೆ ಆ ಸಮಯದಲ್ಲಿ ತಿಳಿಸ್ತಾ ಇದ್ರು. ಹೀಗೆ ಪತ್ರಿಕೆಯ ಬೆಳವಣಿಗೆ ಪ್ರಾರಂಭ ಆಯಿತು. ಆದ್ರೂ ಕೂಡ ಅದೇ ಸಮಯದಲ್ಲಿ 1605ರಲ್ಲಿ ಬಹುಶಃ ಮೊದಲ ಒಂದು ವೀಕ್ಲಿ ನ್ಯೂಸ್ ಪೇಪರ್ ಅನ್ನುವಂಥದ್ದು ಸ್ಟ್ರಾಸ್ಬರ್ಗ್ ಅಲ್ಲಿ ಪ್ರಾರಂಭ ಆಯಿತು. ಇದು ನಮ್ಮ ಮೊದಲ ಪತ್ರಿಕೆ, ನಿಜವಾದ ಪತ್ರಿಕೆ ಅಂತ ಹೇಳಿ ಹೇಳ್ಬೋದು. ನಂತರ ನಮಗೆಲ್ಲ ಗೊತ್ತಿದೆ, ನಮ್ಮ ಭಾರತದಲ್ಲೂ ಕೂಡ 1780ರಲ್ಲಿ ಬೆಂಗಾಲ್ ಗಜೆಟ್ ಪ್ರಾರಂಭ ಆಯಿತು, ಹುಕ್ಕಿಯದ್ದು. ಅನಂತರ 18ನೇ ಶತಮಾನದ ನಂತರ ಈ ಪ್ರೆಸ್ ಅಥವಾ ನ್ಯೂಸ್ ಪೇಪರ್ ಅನ್ನುವಂಥದ್ದು ಹೆಚ್ಚು ಹೆಚ್ಚು ಬಳಕೆಗೆ ಬಂತು. ಅದರ ಜೊತೆಗೆ ನಮ್ಮ ಕನ್ನಡದಲ್ಲಿಯೂ ಕೂಡ ಮಂಗಳೂರು ಸಮಾಚಾರ ಮೊದಲ ಒಂದು ಪತ್ರಿಕೆ ಅಂತ ಹೇಳಿ ನಿಮಗೆಲ್ಲ ಗೊತ್ತು. ಆ ಪತ್ರಿಕೆ ಕೂಡ ಪ್ರಾರಂಭ ಆಯಿತು. ಹೀಗೆ ಬೆಳವಣಿಗೆ ಬೆಳೀತಾ ಹೋಯಿತು. ಪತ್ರಿಕೆ ಅನ್ನುವಂಥದ್ದು ಒಂದು ಜನಸಾಮಾನ್ಯರ ಈ ಸಂಪರ್ಕ ಸಾಧನವಾಯಿತು, ಒಂದು ಮಾಧ್ಯಮ ಆಯಿತು. ಈ ಪತ್ರಿಕೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನುವುದನ್ನು ನಾವು ನೋಡುವುದಾದ್ರೆ, ಮೊದಲಿಗೆ ಬಂದಂತಹ ಪತ್ರಿಕೆ ಬ್ಲ್ಯಾಕ್ ಅಂಡ್ ವೈಟ್ ಪೇಪರ್ ಅಲ್ಲಿ ಇತ್ತು. ಸಾಮಾನ್ಯ ಒಂದು ನಮ್ಮ 60, 70, 80 ವರ್ಷ ಹಿಂದಿನವರಾದ್ರೆ ಅವರಿಗೆಲ್ಲ ಗೊತ್ತಿದೆ ಯಾವ ರೀತಿಯ ಪೇಪರ್ ಇತ್ತು ಅಂತ ಹೇಳಿ. ಪೇಪರ್ ಬಹಳ ತೆಳುವಾಗಿತ್ತು, ಒಂದು ಕಡೆ ಮುದ್ರಿಸಿದ್ದು ಇನ್ನೊಂದು ಕಡೆಗೆ ಅದರ ಶಾಯಿ ಹೋಗ್ತಾ ಇತ್ತು. ಈ ತರ ಗವರ್ಮೆಂಟಿನಿಂದ ಅದಕ್ಕೆ ಸಪ್ಲೈ ಮಾಡಬೇಕಾಗ್ತಿತ್ತು ಪೇಪರ್ ಅನ್ನ. ಅದು ಕೆಲವು ಕಡೆ ಒಳ್ಳೇದಿರ್ತಿರ್ಲಿಲ್ಲ. ಈ ತರದ್ದೆಲ್ಲ ಸಮಸ್ಯೆಗಳು ಆಗ ಇರ್ತಾ ಇತ್ತು. ಅದೇ ಮುಂದುವರಿತಾ ಕಾಗದದ ಕ್ವಾಲಿಟಿ ಕೂಡ ಒಳ್ಳೇದಾಯ್ತು. ಹಾಗೆ ಪ್ರಿಂಟಿಂಗ್ ನಲ್ಲೂ ಕೂಡ ಬದಲಾವಣೆ ಆಯಿತು. ಈ ಬದಲಾವಣೆಗಳೆಲ್ಲ ಸೇರಿ ಮುಂದೆ ಪ್ರಿಂಟಿಂಗ್
ಅನ್ನುವಂತಹ ಒಂದು ಮಾಧ್ಯಮ ಬೆಳವಣಿಗೆ ಆಯಿತು, ಪತ್ರಿಕೆ ಕೂಡ ಬೆಳವಣಿಗೆ ಆಯಿತು. ಅನಂತರ ಡಿಜಿಟಲ್ ಪ್ರಿಂಟಿಂಗ್ ಬಂತು. ಡಿಜಿಟಲ್ ಪ್ರಿಂಟಿಂಗ್ ನಿಂದಾಗಿ ಬೇರೆ ಬೇರೆ ರೀತಿಯಲ್ಲಿ ಪತ್ರಿಕೆಯಲ್ಲಿ ಒಂದು ಹೊಸ ಕಳೆ ಬಂತು. ಜೊತೆಗೆ ಕಲರ್ ಪ್ರಿಂಟಿಂಗ್ ಆಯಿತು. ಮೊದಲು ಬ್ಲ್ಯಾಕ್ ಅಂಡ್ ವೈಟ್ ಅಥವಾ ಕಪ್ಪು ಬೆಳುಪು ಪ್ರಿಂಟಿಂಗ್ ಮಾತ್ರ ಇದ್ದದ್ದು, ಚಿತ್ರಗಳೆಲ್ಲ ಕಲರ್ ಪ್ರಿಂಟಿಂಗ್ ಅಲ್ಲಿ ಪ್ರಾರಂಭ ಆಯಿತು. ಹಾಗೆ ಅದರ ಜೊತೆಗೆ ಮೊದಲು ಒಂದು ಆವೃತ್ತಿ ಅಂತ ಹೇಳಿದ್ರೆ ಬೆಂಗಳೂರಿನಿಂದಲೋ ಡೆಲ್ಲಿಯಿಂದಲೋ ಅಥವಾ ಕಲ್ಕತ್ತಾದಿಂದಲೋ ಮಾತ್ರ ಒಂದು ಬಿಡುಗಡೆ ಆಗ್ತಿದ್ದಂತಹ ಪತ್ರಿಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಆವೃತ್ತಿಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಅಂತ ಹೇಳಿದ್ರೆ ಬೇರೆ ಬೇರೆ ಕಡೆಯ ವಿಷಯಗಳನ್ನು ಕೂಡ ಅದರಲ್ಲಿ ಸೇರಿಸಲಿಕ್ಕೆ ಪ್ರಾರಂಭ ಆಯಿತು. ಆ ಆವೃತ್ತಿಗಳ ಜೊತೆಗೆ ಅಲ್ಲಿಯ ಒಂದು ಲೋಕಲ್ ಎಡಿಷನ್ಗಳು ಕೂಡ ಪ್ರಾರಂಭ ಆದವು. ಈಗ ನಿಮಗೆಲ್ಲ ಗೊತ್ತಿದೆ, ಎಲ್ಲ ಪೇಪರ್ಗಳಲ್ಲೂ ಕೂಡ ಒಂದು ಲೋಕಲ್ ಎಡಿಷನ್ ಅಂತ ಹೇಳಿದ್ರೆ ಇಲ್ಲಿಯ ಪ್ರತಿಯೊಂದು ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳ ಎಡಿಷನ್ಗಳು ಕೂಡ ಇದ್ದಾವೆ. ಅದರ ಒಂದು ಸಪ್ಲಿಮೆಂಟ್ ಅಂತ ಏನು ಹೇಳ್ತೇವೆ, ಆ ಸಪ್ಲಿಮೆಂಟ್ ಅಲ್ಲಿ ಬೇರೆ ಬೇರೆ ತಾಲೂಕುಗಳ ವಿಷಯಗಳು ಕೂಡ ಬರ್ತವೆ. ಆಮೇಲೆ ಅದರ ನಂತರ ವಿಷಯ ಬಂದದ್ದು ಏನಂತ ಹೇಳಿದ್ರೆ, ತಾಂತ್ರಿಕತೆಯಲ್ಲಿ ಬಂದಂತಹ ಆವಿಷ್ಕಾರದಿಂದಾಗಿ ಬೇರೆ ಬೇರೆ ರೀತಿಯ ವಿಷಯಗಳು ಅದರಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆದವು. ಪತ್ರಿಕೆ ಅಂತ ಹೇಳಿದ ಕೂಡಲೇ ಯಾವುದೇ ಒಂದು ಮಾಧ್ಯಮಕ್ಕೂ ಕೂಡ ಅದರ 3 ಮುಖ್ಯವಾದಂತಹ ಒಂದು ವಿಷಯಗಳು ಅದರಲ್ಲಿ ಅಡಕವಾಗಿರ್ಬೇಕು ಅಂತ ಹೇಳಿ ನಾವು ಹೇಳ್ತೇವೆ. ಏನಂತ ಹೇಳಿದ್ರೆ, ಅದರಲ್ಲಿ ಇನ್ಫಾರ್ಮೇಶನ್ ಅಥವಾ ಒಂದು ಮಾಹಿತಿ ಇರಬೇಕು, ಅದರಲ್ಲಿ ಎಜುಕೇಶನ್ ಅಥವಾ ಶಿಕ್ಷಣ ಕೊಡುವಂತಹ ವ್ಯವಸ್ಥೆ ಇರಬೇಕು, ಅದರಲ್ಲಿ ಎಂಟರ್ಟೈನ್ಮೆಂಟ್ ಅಥವಾ ಮನರಂಜನೆ ಕೊಡುವಂತಹ ಒಂದು ವ್ಯವಸ್ಥೆ ಇರಬೇಕು ಅಂತ ಹೇಳಿ ನಾವು ಬಯಸ್ತೇವೆ. ಇದೆಲ್ಲವನ್ನು ಕೊಡುವಂಥದ್ದೇ ಮಾಧ್ಯಮ. ಈ ಪತ್ರಿಕೆಗಳಲ್ಲೂ ಕೂಡ ಈ ಎಲ್ಲ ವಿಷಯಗಳು ಕೂಡ ಮೊದಲಿಗೆ ಒಂದೇ ಪತ್ರಿಕೆಯಲ್ಲಿ ಇದ್ರೂ ಕೂಡ ನಂತರ ಅದಕ್ಕೆ ವಿಶೇಷವಾದ ಸಪ್ಲಿಮೆಂಟ್ಗಳು ಪ್ರಾರಂಭವಾದವು. ಉದಾಹರಣೆಗೆ ಇನ್ಫಾರ್ಮೇಶನ್ ಅನ್ನುವಂಥದ್ದು ಪ್ರತಿ ದಿವಸವೂ ಕೂಡ ಬರ್ತಾ ಇದ್ರೂ ಕೂಡ ವಿಶೇಷವಾದಂತಹ ಕೆಲವು ದಿವಸಗಳಲ್ಲಿ ಅದಕ್ಕೆ ಏನು ಉದ್ಯೋಗ ಮಾಹಿತಿ ಇಂಥದ್ದೆಲ್ಲ ಪ್ರಾರಂಭ ಆಯಿತು. ಅಷ್ಟಾಗುವಾಗ ಬೇರೆ ಬೇರೆ ಕಡೆಯಲ್ಲಿ ಏನೇನು ಉದ್ಯೋಗ ಇದೆ ಅಥವಾ ಪ್ರಾಪರ್ಟಿ ಪೇಜ್ ಅಂತ ಪ್ರಾರಂಭ ಆಯಿತು. ಬೇರೆ ಬೇರೆ ಕಡೆಯಲ್ಲಿ ಯಾವ್ಯಾವ ರೀತಿಯಲ್ಲೆಲ್ಲ ಮಾರಾಟ ಮಾಡುವಂತಹ ವಸ್ತುಗಳಿದ್ದಾವೆ, ಅದನ್ನ ಮಾರಾಟ ಮಾಡುವಂತಹ ವ್ಯವಸ್ಥೆ ಹೇಗಿದೆ, ಯಾರನ್ನ ಸಂಪರ್ಕಿಸಬೇಕು ಅನ್ನುವಂತಹ ಒಂದು ಪೇಜ್ಗಳು ಕೂಡ ಪ್ರಾರಂಭ ಆದವು. ಅದೇ ರೀತಿ ಎಜುಕೇಶನ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ಶಿಕ್ಷಣದ ಬಗ್ಗೆ ಬೇರೆ ಸಪ್ಲಿಮೆಂಟ್ಗಳು. ಈಗಂತೂ ಶಿಕ್ಷಣದ ಬಗ್ಗೆ SLC ಅಥವಾ PUCಗೆ ಪರೀಕ್ಷೆ ಆಗ್ತಾ ಇರುವ ಸಂದರ್ಭದಲ್ಲಿ ಅದಕ್ಕಾಗಿಯೇ ಪೇಜ್ಗಳು ಹೊರಡ್ತಾ ಇದ್ದಾವೆ. ಹೀಗೆ ಶಿಕ್ಷಣಕ್ಕೆ ವಿಶೇಷವಾದಂತಹ ಪೇಜ್ಗಳನ್ನು ಕೂಡ ಕೊಡುವಂತಹ ವ್ಯವಸ್ಥೆ ಆಯಿತು. ಅದರ ಜೊತೆಗೆ ಎಂಟರ್ಟೈನ್ಮೆಂಟ್, ಮನರಂಜನೆ ಅನ್ನುವಂಥದ್ದು ಇದರ ಒಂದು ಬಹಳ ಮುಖ್ಯವಾದಂತಹ ಒಂದು ವ್ಯವಸ್ಥೆ. ಈ ಮನರಂಜನೆಯಲ್ಲಿ ನಾವು ಈ ಸಂದರ್ಭದಲ್ಲಿ ನಮ್ಮ ಬೇರೆ ಬೇರೆ ಪೇಪರ್ಗಳಲ್ಲಿ ಶುಕ್ರವಾರದ ಎಡಿಷನ್ಗಳಲ್ಲಿ ಸಿನಿಮಾದ ಒಂದು ಮನರಂಜನೆಯ ವ್ಯವಸ್ಥೆಯನ್ನ ನಾವು ನೋಡ್ತಾ ಇದ್ದೇವೆ. ಸಿನಿಮಾ ಪೇಜ್ಗಳಿದ್ದಾವೆ. ಹಾಗೆ ಆದಿತ್ಯವಾರಗಳಲ್ಲಿ ಕತೆ, ಕವನ ಮುಂತಾದಂತಹ ಒಂದು ಮನರಂಜನೆಯ ವ್ಯವಸ್ಥೆಗಳು, ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು, ಕೆಲವೊಮ್ಮೆ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಪ್ಲಿಮೆಂಟ್ಗಳನ್ನ ಕೂಡ ನೋಡ್ತಾ ಇದ್ದೇವೆ. ಹೀಗೆ ಬೇರೆ ಬೇರೆ ರೀತಿಯ ಮನರಂಜನೆಯ ವ್ಯವಸ್ಥೆಗಳು ಕೂಡ ಇದರಲ್ಲಿ ಪ್ರಾರಂಭ ಆಯಿತು. ಇದರ ಜೊತೆಗೆ ನಾವು ಏನು ಕೇಳ್ತೇವೆ ಅಂತ ಹೇಳಿದ್ರೆ, ಬೇರೆ ಬೇರೆ ಮಂತ್ಲಿ, ವೀಕ್ಲಿ ಮ್ಯಾಗಝಿನ್ಗಳು ಕೂಡ ಪ್ರಾರಂಭ ಆಯಿತು. ಅದು ಒಂದೊಂದು ಉದ್ದೇಶಕ್ಕಾಗಿಯೇ ಪ್ರಾರಂಭ ಆಯಿತು. ಹೆಚ್ಚಾಗಿ ಅದರಲ್ಲಿ ಮನರಂಜನೆಯನ್ನೇ ಉದ್ದೇಶ ಆಗಿಟ್ಟುಕೊಂಡ್ರು ಕೂಡ ಇನ್ಫಾರ್ಮೇಶನ್ ಅಥವಾ ಮಾಹಿತಿ ಮತ್ತೆ ಎಜುಕೇಶನ್ ಅಥವಾ ಶಿಕ್ಷಣವನ್ನು ಕೂಡ ಕೊಡುವಂತಹ ವ್ಯವಸ್ಥೆಗಳು ಅದರಲ್ಲಿ ಬಂತು. ಈ ಎಲ್ಲದರ ಜೊತೆಗೆ ಪತ್ರಿಕೆಗಳು ನಡೀತಾ ಬಂದವು, ಪತ್ರಿಕೆಗಳು ಮುಂದುವರೆದು. ಇಂಥ ಸಂದರ್ಭದಲ್ಲಿ ತಂತ್ರಜ್ಞಾನದ ಆವಿಷ್ಕಾರದಿಂದಾಗಿ ಈ ನ್ಯೂಸ್ ಪೇಪರ್ಗಳು ಆಮೇಲೆ ಬರಲಿಕ್ಕೆ ಪ್ರಾರಂಭ. ಯಾಕಂತ ಹೇಳಿದ್ರೆ ತಂತ್ರಜ್ಞಾನದಲ್ಲಿ ಎಷ್ಟು ಬೆಳವಣಿಗೆ ಆಯಿತು ಅಂತ ಹೇಳಿದ್ರೆ, ಈಗ ಯಾವಾಗಲೂ ಕೂಡ ಪೇಪರ್ ಅನ್ನುವಂಥದ್ದು ಮರುದಿವಸ ನಮ್ಮ ಮನೆಗೆ ಬರುವಂಥದ್ದು, ಆ ದಿವಸದ ಒಂದು ವ್ಯವಸ್ಥೆ ಅಲ್ಲ. ಆದ್ರಿಂದ ಮರುದಿವಸ ಬರುವಾಗ ಇಲ್ಲಿಯ ನ್ಯೂಸ್ ಅನ್ನುವಂಥದ್ದು ಬಹಳ ಹಳತಾಗಿರ್ತದೆ. ಆದ್ರಿಂದ ಆ ಒಂದು ದಿವಸದಲ್ಲಿ ಎಷ್ಟೋ ಬದಲಾವಣೆಗಳಾಗಿರ್ತವೆ ಅನ್ನುವುದರಿಂದ ಈ ನ್ಯೂಸ್ ಪೇಪರ್ಗಳು ಕೂಡ ಬರಲಿಕ್ಕೆ ಪ್ರಾರಂಭ ಆಯಿತು. ಈ ನ್ಯೂಸ್ ಪೇಪರ್ಗಳಲ್ಲಿ ನಾವು ಏನು ಕಂಟೆಂಟ್ ಈ ನ್ಯೂಸ್ ಪೇಪರ್ ಅಲ್ಲಿ ಉಂಟೋ ಅದನ್ನೇ ನಾವು ಆನ್ಲೈನ್ ಆವೃತ್ತಿಯಲ್ಲೂ ಇರ್ತದೆ. ಕೆಲವೊಮ್ಮೆ ನ್ಯೂಸ್ ಪೇಪರ್ ಅಲ್ಲಿ ಹೊಸ ಹೊಸ ವಿಷಯಗಳನ್ನು ಕೂಡ ಸೇರಿಸಿಕೊಂಡು ಬರುವಂತಹ ನ್ಯೂಸ್ಗಳು ಕೂಡ ಇರ್ತವೆ. ಆದ್ರಿಂದ ಈ ತಂತ್ರಜ್ಞಾನದ ಒಂದು ಬೆಳವಣಿಗೆಯ ಭರದಲ್ಲಿ ಪತ್ರಿಕೆಗಳು ಕೂಡ ಅದಕ್ಕೆ ಬದಲಾಗ್ತಾ ಬಂತು. ಆದ್ರಿಂದ ಈಗ ಪತ್ರಿಕೆ ಅನ್ನುವಂಥದ್ದು
ಬರೇ ಒಂದು ಕೈಯಲ್ಲಿ ಹಿಡಿಯುವಂತಹ ಒಂದು ಪೇಪರ್ ಆಗಿ ಉಳಿದಿಲ್ಲ, ಅದರ ಜೊತೆಗೆ ಅದನ್ನು ನಾವು ಕಣ್ಣಿನಲ್ಲಿ ನೋಡುವಂತಹ, ಕಿವಿಯಲ್ಲಿ ಕೇಳುವಂತಹ ಸಾಧನವಾಗಿ ಕೂಡ ನಾವು ಬಳಸ್ತೇವೆ. ಈಗ ಬೇರೆ ಬೇರೆ ಪೇಪರ್ಗಳ ವೆಬ್ಸೈಟ್ಗಳನ್ನು ನೋಡಿದ್ರೆ ಅದರಲ್ಲಿ ವಿಡಿಯೋ ಇರ್ತದೆ, ಆಡಿಯೋ ಇರ್ತದೆ, ಜೊತೆಗೆ ಅವರ ಪತ್ರಿಕೆಯಲ್ಲಿರುವಂತಹ ಸುದ್ದಿಗಳು ಕೂಡ ಇರ್ತವೆ. ಆ ಸುದ್ದಿಗಳನ್ನ ಕೆಲವೊಮ್ಮೆ ಅವರು ಬದಲಾವಣೆ ಕೂಡ ಮಾಡ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಹೊಸ ಹೊಸ ವಿಷಯಗಳನ್ನ ಬಂದಾಗ ಹಳೆಯ ವಿಷಯಗಳು ಅದರಲ್ಲಿ ತಪ್ಪಿ ಹೋಗ್ತವೆ. ಆ ವಿಷಯಗಳು ತಪ್ಪಿ ಹೋಗುವುದರಿಂದಾಗಿ ಹೊಸದಾಗಿ ಅವರು ಸೇರಿಸ್ತಾ ಕೂಡ ಹೋಗ್ತಾರೆ. ಇದು ಮುಖ್ಯವಾಗಿ ಪತ್ರಿಕೆಗಳ ಒಂದು ತಂತ್ರಜ್ಞಾನದಲ್ಲಿ ಅಥವಾ ಫಿಸಿಕಲ್ ಅಪಿಯರೆನ್ಸ್ ಅಂತ ಏನು ಕಣ್ಣಿಗೆ ಕಾಣ್ತದೆ ಅದರಲ್ಲಾದ ಬದಲಾವಣೆ. ಆದರೆ ಅದರ ವಿಷಯಗಳಲ್ಲಿ ಅಂತ ಹೇಳಿದ್ರೆ ಕಂಟೆಂಟ್ ಅಂತ ನಾವೇನು ಹೇಳ್ತೇವೆ ಅದರಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ನಾವು ಕಾಣ್ತೇವೆ. ಕಂಟೆಂಟ್ ಹೇಳಿದ್ರೆ ಅದರಲ್ಲಿರುವ ವಿಷಯಗಳು. ಮೊದಲು ಏನು ನ್ಯೂಸ್ ಬರ್ತಾ ಇತ್ತು, ಬರೇ ನ್ಯೂಸ್ಗಳನ್ನ ನಾವು ಕೇಳುವಂತಹ ಅಥವಾ ನೋಡುವಂತಹ ವ್ಯವಸ್ಥೆ ಇತ್ತು ಮರು ದಿವಸ. ಆದರೆ ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ವಿಷಯಗಳು ನ್ಯೂಸ್ನ ಜೊತೆಗೆ ವ್ಯೂಸ್ ಕೂಡ ಇರುವುದರಿಂದ ಅವುಗಳೆಲ್ಲ ಸೇರಿ ಈಗ ಪತ್ರಿಕೆ ಆಗ್ತಾ ಇದೆ. ವ್ಯೂಸ್ಗಳನ್ನು ಕೂಡ ಮೊದಲಿಂದ ಕೂಡ ಸ್ವಲ್ಪ ಮಟ್ಟಿಗೆ ಸೇರಿಸಿದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನ್ಯೂಸ್ಗಳಿಗಿಂತಲೂ ವ್ಯೂಸ್ಗಳೇ ಹೆಚ್ಚು ಪತ್ರಿಕೆಗಳಲ್ಲಿ ಪ್ರಾಮುಖ್ಯವನ್ನು ಪಡ್ತಿದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಆ ಪತ್ರಿಕೆಗಳನ್ನು ನಡೆಸುವ ಜವಾಬ್ದಾರಿ. ಮೊದಲು ಪತ್ರಿಕೆಗಳನ್ನ ನಡೆಸಬೇಕಾಗಿದ್ರೆ ಸಹಾಯಧನ ಸಿಗ್ತಾ ಇತ್ತು, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಇರ್ತಾ ಇತ್ತು. ದಿನ ಹೋದಂತೆ ಸಹಾಯಧನಗಳು ಅವುಗಳೆಲ್ಲ ಕಮ್ಮಿ ಆದಾಗ ಬಹುಶಃ ಈ ಮಾರ್ಕೆಟಿಂಗ್ ಫೋರ್ಸ್ಗಳು ಅದರಲ್ಲಿ ಸೇರ್ಲಿಕ್ಕೆ ಪ್ರಾರಂಭ ಆದವು. ಅಂತ ಹೇಳಿದ್ರೆ ಪತ್ರಿಕೆಯಲ್ಲಿ ಜಾಹೀರಾತು ಅನ್ನುವುದು ಬಹಳ ಮುಖ್ಯ. ಜಾಹೀರಾತಿನಿಂದಲೇ ಪತ್ರಿಕೆ ನಡೆಯುವುದು ಅನ್ನುವಂಥ ಒಂದು ವ್ಯವಸ್ಥೆ ಬಂದಾಗ ಪತ್ರಿಕೆಯ ವಿಷಯಗಳು ಕೂಡ ವ್ಯತ್ಯಾಸ ಆಗಲಿಕ್ಕೆ ಪ್ರಾರಂಭ ಆದವು. ಈಗ ಬಹುಶಃ ನಮಗೆ ನೋಡ್ತಿದ್ದ ಹಾಗೆ ಮೊದಲು ಈ ತರ ಇರಲಿಲ್ಲ. ಈಗ ಫ್ರಂಟ್ ಪೇಜ್ ಅಥವಾ ಮೊದಲ ಪೇಜ್ನಲ್ಲೇ ನಾವು ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡ್ತೇವೆ. ಇವತ್ತಿನ ಪೇಪರ್ಗಳನ್ನ ನೀವು ನೋಡಿದ್ರು ಕೂಡ ಫ್ರಂಟ್ ಪೇಜ್ನ ಅಡ್ವರ್ಟೈಸ್ಮೆಂಟ್ಗಳು ಈಗ ಸಾಮಾನ್ಯ ಆಗಿದ್ದಾವೆ. ಇವತ್ತಿನ ಪೇಪರಲ್ಲೂ ಕೂಡ ಇದೆ. ಮೊದಲು ಫ್ರಂಟ್ ಪೇಜಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನುವಂತಹ ವ್ಯವಸ್ಥೆ ಇರಲಿಲ್ಲ. ಅಡ್ವರ್ಟೈಸ್ಮೆಂಟ್ ಏನಿದ್ರು ಕೂಡ ಮುಂದಿನ ಪೇಜಲ್ಲಿ ಇರ್ತಿತ್ತು. ನಂತರ ಫ್ರಂಟ್ ಪೇಜಲ್ಲಿ ನ್ಯೂಸಿನ ಕೆಳಗೆ ಅಡ್ವರ್ಟೈಸ್ಮೆಂಟ್ ಬರಲಿಕ್ಕೆ ಪ್ರಾರಂಭ ಆಯಿತು. ಈಗ ಇಡೀ ಪೇಜೇ ಫ್ರಂಟ್ ಪೇಜು, ಬ್ಯಾಕ್ ಪೇಜು, ಇಡೀ ಪೇಜ್ಗಳ ಒಂದು ಅಡ್ವರ್ಟೈಸ್ಮೆಂಟ್ಗಳು ಪ್ರಾರಂಭ ಆಯಿತು. ಇದರಿಂದಾಗಿ ಏನಾಯ್ತು ಅಂತ ಹೇಳಿದ್ರೆ ಮುಖ್ಯವಾಗಿ ಆದಂತಹ ಒಂದು ಬದಲಾವಣೆ ಅಂತ ಹೇಳಿದ್ರೆ ಮೊದಲಿನ ಪತ್ರಿಕೆಯಲ್ಲಿ ಕೊಡುವಂತಹ ಕಂಟೆಂಟ್ ಏನಿದೆ, ವಿಷಯ ಇದೆ, ಅದಕ್ಕೆ ಎಡಿಟರ್ ಫೈನಲ್ ಆಗ್ತಿದ್ದ. ಯಾವ ವಿಷಯ ಎಲ್ಲಿ ಹಾಕಬೇಕು, ಎಡಿಟೋರಿಯಲ್ ಟೀಮ್ ಅಂತ ಇರುತ್ತದೆ. ಅವರ ಸಂಬಂಧದವರು, ಎಡಿಟರ್ಗೆ ಸಂಬಂಧಪಟ್ಟವರು, ಅವರ ಕೈ ಕೆಳಗಿನವರು, ಅವರು ಯಾವ ವಿಷಯ ಎಲ್ಲಿ ಬರಬೇಕು ಅನ್ನುವುದನ್ನು ನಿಶ್ಚಯ ಮಾಡ್ತಾ ಇದ್ರು. ಈಗ ಮಾರ್ಕೆಟಿಂಗ್ ಟೀಮ್ ಅದನ್ನು ನಿರ್ಧರಿಸ್ತದೆ. ಮಾರ್ಕೆಟಿಂಗ್ ನಿಂದಾಗಿ ಪೇಪರ್ನ ಎಲ್ಲಿ ಅಡ್ವರ್ಟೈಸ್ಮೆಂಟ್ ಬರಬೇಕು, ಎಲ್ಲಿ ನ್ಯೂಸ್ ಬರಬೇಕು ಎಲ್ಲ. ಇದರ ಜೊತೆಗೆ ಏನಾಯ್ತು ಅಂತ ಹೇಳಿದ್ರೆ ಕೆಲವು ಸಲ ಈ ಹೊಸ ಹೊಸ ವಿಷಯಗಳಲ್ಲಿ ಮಾರ್ಕೆಟಿಂಗ್ ಸೇರಿ ಯಾವುದು ಈಗ ಪೇಯ್ಡ್ ನ್ಯೂಸ್ ಅಂತ ಉಂಟು. ಈ ಪೇಯ್ಡ್ ನ್ಯೂಸ್ ಯಾವುದು, ಅಡ್ವರ್ಟೈಸ್ಮೆಂಟ್ ನ್ಯೂಸ್ ಯಾವುದು, ನಿಜವಾದ ನ್ಯೂಸ್ ಯಾವುದು ಅಂತ ಹೇಳಿ ನಾವು ಹುಡುಕಿ ತೆಗಿಬೇಕಾದಂತಹ ಪರಿಸ್ಥಿತಿ ಕೂಡ ಕೆಲವು ಸಲ ಕೆಲವು ಪತ್ರಿಕೆಗಳಲ್ಲಿ ನಾವು ಕಾಣ್ತೇವೆ. ಇದರ ಜೊತೆಗೆ ಪತ್ರಿಕೆಯಲ್ಲಿರುವಂತಹ ಮೂಲಭೂತ ಕೆಲವು ಉದ್ದೇಶಗಳು ಕೂಡ ಬದಲಾದವು. ಮೊದಲಿಗೆ ಏನಿತ್ತು ಅಂತ ಹೇಳಿದ್ರೆ ನಮ್ಮ ಈ ಮೀಡಿಯಾ ಅಥವಾ ಮಾಧ್ಯಮದಲ್ಲಿ ಭೀಕರತೆಯನ್ನ ತೋರಿಸುವಂತಹ ಯಾವುದೇ ಫೋಟೋಗ್ರಾಫ್ ಅನ್ನು ಹಾಕಬಾರದು ಅನ್ನುವಂಥ ಒಂದು ಅಲಿಖಿತ ಒಪ್ಪಂದ ಇತ್ತು. ಉದಾಹರಣೆಗೆ ಆಕ್ಸಿಡೆಂಟ್ನ ಚಿತ್ರ, ಯುದ್ಧದ ಚಿತ್ರ. ಯುದ್ಧದಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಸತ್ತ ಹೆಣಗಳದ್ದಾಗಿರ್ಬೋದು, ಬೇರೆ ಬೇರೆ ಮನುಷ್ಯರದ್ದಾಗಿರ್ಬೋದು, ಈ ರೀತಿಯ ಭೀಕರತೆಯನ್ನು ತೋರಿಸಬಾರದು ಅನ್ನುವಂಥದ್ದು. ಆದರೆ ಅದೆಲ್ಲ ಈಗ ಬದಲಾಗಿದೆ. ಯಾಕಂತ ಹೇಳಿದ್ರೆ ಮಾರ್ಕೆಟಿಂಗ್ ಅನ್ನುವಂಥದ್ದು ಯಾವಾಗ ಅದರಲ್ಲಿ ಸೇರ್ಲಿಕ್ಕೆ ಪ್ರಾರಂಭ ಆಯಿತೋ ಇದರಿಂದಾಗಿ ಅದರ ಕೆಲವು ಅಲಿಖಿತ ಉದ್ದೇಶಗಳು, ಅಲಿಖಿತ ಕಾನೂನುಗಳು ಕೂಡ ಬದಲಾಗಿವೆ. ಈಗ ನ್ಯೂಸ್ ಅನ್ನುವಂಥದ್ದು ಯಾವುದು, ವ್ಯೂಸ್ ಅನ್ನುವಂಥದ್ದು ಯಾವುದು, ಪೇಯ್ಡ್ ನ್ಯೂಸ್ ಅನ್ನುವಂಥದ್ದು ಯಾವುದು ಅನ್ನುವಂಥದ್ದು ಪತ್ರಿಕೆಗಳಲ್ಲಿ ನಮಗೆ ನೋಡ್ಲಿಕ್ಕೆ ನಾವೇ ಅಂದಾಜು ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಇದು ಮುಖ್ಯವಾಗಿ ನಾನು ಒಂದು ಮಾಧ್ಯಮದ ಬಗ್ಗೆ ಪತ್ರಿಕೆಯ ಬಗ್ಗೆ ಹೇಳುತ್ತಿದ್ರೆ, ನಂತರದ್ದು ಮಾಧ್ಯಮ ಅಂತ ಹೇಳಿದ್ರೆ ರೇಡಿಯೋ.
ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಾನು ಅದರಲ್ಲೇ ಕೆಲಸ ಮಾಡುತ್ತಿದ್ದವ. ರೇಡಿಯೋ ಅನ್ನುವಂಥದ್ದು ಪ್ರಾರಂಭ ಆದ್ದು 1890ರಲ್ಲಿ ಮಾರ್ಕೋನಿ ಅನ್ನುವ ನಮ್ಮ ಮಾತುಗಳನ್ನ ಅಂತ ಹೇಳಿದ್ರೆ ಶಬ್ದವನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳಿ ನಾವೇನ್ ಕರಿತೇವೆ ಅದರ ಜೊತೆ ಸೇರಿಸಿ ಬಹಳ ದೂರಕ್ಕೆ ಪ್ರಸಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ವಿಷಯವನ್ನ ಕಂಡು ಹಿಡಿದ. ಅಲ್ಲಿಂದ ಈ ರೇಡಿಯೋದ ಉಗಮ ಪ್ರಾರಂಭ ಆಯಿತು. ನಮಗೆಲ್ಲ ಗೊತ್ತಿದ್ದಾಗೆ ನಾವು ಮಾತಾಡಿದ್ರೆ ತುಂಬಾ ದೂರ ಹೋಗುವುದಿಲ್ಲ, ಸ್ವಲ್ಪ ದೂರ ಹೋಗುವುದು. ಆದ್ರಿಂದ ದೂರಕ್ಕೆ ನಮ್ಮ ಮಾತು ಕೇಳಬೇಕಾದ್ರೆ ಅದನ್ನ ಕೊಂಡೋಗುವಂತ ಒಂದು ಕ್ಯಾರಿಯರ್ ವೇವ್ ಅಂತ ಹೇಳಿ ಏನಿದ್ದೇವೆ, ಆ ಕ್ಯಾರಿಯರ್ ವೇವ್ ಅನ್ನ ಸೇರಿಸಿಕೊಂಡು ಅದು ಮುಂದಕ್ಕೆ ಹೋಗ್ತಾ ಇತ್ತು. ಹಾಗೆ ಅದನ್ನ ಕಂಡು ಹಿಡಿದದ್ದು ಮಾರ್ಕೋನಿ. ಮೊದಲಿಗೆ ಈ ರೇಡಿಯೋವನ್ನು ನಾವು ಬಳಸ್ತಾ ಇದ್ದದ್ದು ಹಡಗುಗಳಲ್ಲಿ ಸಾಮಾನ್ಯವಾಗಿ ಇಲ್ಲಿಂದ ಹಡಗುಗಳಿಗೆ ಕಮ್ಯುನಿಕೇಶನ್ ಅಥವಾ ವಿಷಯಗಳನ್ನ ತಿಳಿಸ್ಲಿಕ್ಕೆ ಏನಾದರೂ ವಿಶೇಷವಾದಂತಹ ಸಾಧನಗಳು ಇರಲಿಲ್ಲ. ಆದ್ರಿಂದ ಆ ಸಮಯದಲ್ಲಿ ಈ ರೇಡಿಯೋ ತಂತ್ರಜ್ಞಾನ ಏನು ಮಾರ್ಕೋನಿ ಡೆವಲಪ್ ಮಾಡಿದ ಅದರಿಂದಾಗಿ ರೇಡಿಯೋ ಒಂದು ವಿಶೇಷವಾದಂತಹ ಸ್ಥಾನವನ್ನ ಗಳಿಸಿತು ಈ ನಮ್ಮ ಹಡಗಿನಲ್ಲಿ ವಿಷಯಗಳನ್ನ ತಿಳಿಸಲಿಕ್ಕೆ. ಬಹುಶಃ ರೇಡಿಯೋ ಅಂತ ನಾವು ಕೇಂದ್ರ ಅಂತ ಏನು ಕರಿತೇವೆ ಅದು ಪ್ರಾರಂಭ ಆಯಿತು 1920ರಲ್ಲಿ ಪಿಟ್ಸ್ಬರ್ಗ್ ಅಲ್ಲಿ ಮೊದಲ ರೇಡಿಯೋ ಕೇಂದ್ರ ಪ್ರಾರಂಭ ಆಯಿತು. ಅದರ ನಂತರ ಭಾರತದಲ್ಲಿ 1923ರಲ್ಲಿ ರೇಡಿಯೋ ಕ್ಲಬ್ ಅಂತ ಹೇಳಿ ಪ್ರಾರಂಭ ಆಯಿತು ಬಾಂಬೆ. ಅಲ್ಲಿಂದ ಬೇರೆ ಬೇರೆ ಕಾರ್ಯಕ್ರಮಗಳು ಪ್ರಸಾರ ಆಗಲಿಕ್ಕೆ ಪ್ರಾರಂಭ ಆದವು. 5-6 ಕಡೆ ಈ ರೀತಿಯ ಕಾರ್ಯಕ್ರಮಗಳು ಕೂಡ ಪ್ರಾರಂಭ ಆಗಿ ಮುಂದೆ 1950ರಲ್ಲಿ ರೇಡಿಯೋ ಅನ್ನುವಂಥದ್ದು ನಮ್ಮ ರೂಮಿನಿಂದ ಹೊರಗೆ ಬಂತು. ಯಾಕಂತ ಹೇಳಿದ್ರೆ ಟ್ರಾನ್ಸಿಸ್ಟರ್ ಅಂತ ಹೇಳಿ ಒಂದು ವಿಷಯ ಡೆವಲಪ್ ಆಯಿತು. ಈ ಟ್ರಾನ್ಸಿಸ್ಟರ್ಗಳು ಅತ್ಯಂತ ಚಿಕ್ಕದಾಗಿದ್ದರಿಂದ ಈ ರೇಡಿಯೋವನ್ನ ಹೊರಗೆ ಕೊಂಡೋಗ್ಬೋದಾಗಿತ್ತು. ಅಷ್ಟರವರೆಗೆ ಅದನ್ನ ವಾಲ್ವ್ ಅಂತ ಹೇಳುವಂತ ಒಂದು ಇದರಿಂದ ಮಾಡ್ತಾ ಇತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೇಡಿಯೋ ಅನ್ನುವಂಥದ್ದು ಒಂದು ವಿಶೇಷವಾದಂತಹ ಒಂದು ಕಮ್ಯುನಿಕೇಶನ್ ಅಥವಾ ನಾವು ತೊಡಗಿಸಿಕೊಳ್ಳುವಂತಹ ಪ್ರಸಾರ ಮಾಡುವಂತಹ ಒಂದು ಮಾಧ್ಯಮವಾಗಿ ಬೆಳಕಿಗೆ ಬಂತು. ಅದರ ನಂತರ ಅದರಲ್ಲಿ 2 ರೀತಿಯಲ್ಲಿ ರೇಡಿಯೋವನ್ನ ಪ್ರಸಾರ ಮಾಡಲಾಗ್ತಾ ಇತ್ತು. ಒಂದು AM ಅಂತ ಹೇಳಿ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಂತ ಹೇಳಿ, ಮತ್ತೊಂದು FM ಅಂತ ಹೇಳಿ ಒಂದು ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂತ ಹೇಳಿ. ಅದರ ಜೊತೆಗೆ ನಾವು ಹಿಂದೆ ಕೇಳಿದಂತಹ ಶಾರ್ಟ್ ವೇವ್ ಅನ್ನುವಂತಹ ಒಂದು ತರಂಗಾಂತರದಲ್ಲೂ ಕೂಡ ಅದನ್ನ ಪ್ರಸಾರ ಮಾಡಲಾಗ್ತಾ ಇತ್ತು. ಹೀಗೆ FM AM ಮೋಡ್ಗಳಲ್ಲಿ ಪ್ರಸಾರ ಮಾಡ್ತಾ ಇದ್ದದ್ದನ್ನೇ ಈಗ ಅದರ ನಂತರದ ದಿನಗಳಲ್ಲಿ ಅದು ಹೆಚ್ಚು ಹೆಚ್ಚು ಡೆವಲಪ್ ಆಯಿತು. FM ಅಲ್ಲೇ ಹೆಚ್ಚು ಪ್ರಸಾರ ಪ್ರಾರಂಭ ಆಯಿತು. ಯಾಕಂತ ಹೇಳಿದ್ರೆ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಥವಾ AM ಸ್ಟೇಷನ್ಗಳಿಗೆ ಹೆಚ್ಚು ಹೆಚ್ಚು ಎಲೆಕ್ಟ್ರಿಸಿಟಿ ಅಥವಾ ಹೆಚ್ಚು ಹೆಚ್ಚು ಖರ್ಚು ಆಗ್ತಾ ಇತ್ತು. ಅದರಿಂದ ಅದನ್ನ ಕಡಿಮೆ ಮಾಡಿ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ FM ಸ್ಟೇಷನ್ಗಳನ್ನ ಹೆಚ್ಚು ಹೆಚ್ಚು ಪ್ರಾರಂಭ ಮಾಡಲಿಕ್ಕೆ 1990ರ ನಂತರ ನಮ್ಮ ದೇಶದಲ್ಲಿ ಪ್ರಾರಂಭ ಆಯಿತು. ಅದರ ನಂತರ ಸುಮಾರು ರೀತಿಯಲ್ಲಿ ನಮ್ಮ ತಂತ್ರಜ್ಞಾನದಲ್ಲಿ ಆವಿಷ್ಕಾರಗಳಾದವು. 2000ದ ಹೊತ್ತಿಗೆ ಬರೀ ಕೇಂದ್ರ ಸರ್ಕಾರದ ನಮ್ಮ ಅಧೀನದಲ್ಲಿದ್ದ ರೇಡಿಯೋ ಸ್ಟೇಷನ್ಗಳು, ಅದು ಆಕಾಶವಾಣಿ ಅಥವಾ ಆಲ್ ಇಂಡಿಯಾ ರೇಡಿಯೋನ ಪ್ರೈವೇಟ್ ಅಥವಾ ನಮ್ಮ ಹೊರಗಿನ ಜನರಿಗೂ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತಗೊಂಡು ಪ್ರೈವೇಟ್ FMಗಳು ಬಹುಶಃ 2000ದ ನಂತರ ಪ್ರಾರಂಭ ಆದವು. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬೇರೆ ಬೇರೆ ಕಡೆಗೆ ಪ್ರೈವೇಟ್ FMಗಳು ಅದರ ನಂತರ ಒಂದು ರೀತಿಯಲ್ಲಿ ಕ್ರಾಂತಿಯನ್ನ ಎಬ್ಬಿಸಿದ್ವು. ಅದರ ಒಂದು ತಂತ್ರಜ್ಞಾನ ಈಗಲೂ ಕೂಡ ಮುಂದುವರಿಯುತ್ತಾ ಇದೆ. ನಮ್ಮ ಬೆಂಗಳೂರಿನಲ್ಲಿ ಪ್ರಾರಂಭ ಆದಂಥ ರೇಡಿಯೋ ಸಿಟಿ ಅನ್ನುವಂಥದ್ದು 2001ರಲ್ಲಿ ಇರಬೇಕು, ಸರಿ ನನಗೆ ನೆನಪಿಲ್ಲ. ಅದು ಮೊದಲ ರೇಡಿಯೋ ಸ್ಟೇಷನ್ ಅಂತ ಹೇಳಿ ಹೇಳ್ಬೋದು ನಮ್ಮ ಭಾರತದ ಪ್ರೈವೇಟ್ FM. ಅದರ ಜೊತೆಗೆ ಪ್ರಾರಂಭ ಆದ್ದು ಕಮ್ಯುನಿಟಿ ರೇಡಿಯೋ ಅಂತ ಹೇಳಿ. ಕಮ್ಯುನಿಟಿ ರೇಡಿಯೋ ಅಂತ ಹೇಳಿದ್ರೆ ಸಮುದಾಯ ಬಾನುಲಿ. ಕೆಲವು ಕಡೆಗೆ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಅಥವಾ NGOಗಳಿರ್ಬೋದು, ಅವರು ಅಲ್ಲಿಯ ಸಮುದಾಯಕ್ಕೆ ಅವರ ವಿಷಯಗಳನ್ನ ತಿಳಿಸ್ಲಿಕ್ಕೆ ಬೇಕಾಗಿ ಚಿಕ್ಕ ಬಾನುಲಿ ಕೇಂದ್ರಗಳನ್ನ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದ್ದು. ಆ ಅನುಮತಿಯಿಂದ ಕಮ್ಯುನಿಟಿ ರೇಡಿಯೋಗಳು ಪ್ರಾರಂಭ ಆದವು. ಅಣ್ಣಾ ಯೂನಿವರ್ಸಿಟಿ ಅನ್ನುವಂಥದ್ದು ಅಣ್ಣಾ FM ಅನ್ನ 2000ದ ಇಸವಿಯಲ್ಲಿ ಅದು ಪ್ರಾರಂಭ ಮಾಡಿತು. ಹಾಗೆ ಪ್ರಾರಂಭ ಮಾಡಿದ ಸಮುದಾಯ ಕೇಂದ್ರಗಳು ಈಗ ದೇಶದಾದ್ಯಂತ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಕಡೆ ಇದ್ದಾವೆ.
ಅವುಗಳ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಸಮುದಾಯದ ಒಂದು ಡೆವಲಪ್ಮೆಂಟ್, ಅವರಿಗೆ ಸಂಬಂಧಪಟ್ಟ ಸಮುದಾಯದ ಡೆವಲಪ್ಮೆಂಟ್. ದೇಶದಾದ್ಯಂತ ಸುಮಾರು 480ಕ್ಕೂ ಹೆಚ್ಚು ಸಮುದಾಯ ರೇಡಿಯೋ ಕೇಂದ್ರಗಳಿವೆ. ಆಕಾಶವಾಣಿಯ ಬಗ್ಗೆ ಹೇಳುತ್ತಿದ್ರೆ ಇಷ್ಟು ವರ್ಷಗಳಲ್ಲಿ ಆಕಾಶವಾಣಿಯ 420ಕ್ಕೂ ಹೆಚ್ಚು ಕೇಂದ್ರಗಳು ಅಲ್ಲಿ ಇದ್ದಾವೆ. ಹಾಗೆ FM-ಗಳು ಸುಮಾರು 370ಕ್ಕೂ ಹೆಚ್ಚು ಪ್ರೈವೇಟ್ FM-ಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಮುಖ್ಯವಾಗಿ ಇವುಗಳಿಗಿರೋ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಆಕಾಶವಾಣಿಯಲ್ಲಿ ನಾವು ಸರ್ಕಾರದ ಅಧೀನದಲ್ಲಿರುವ ಮಾಧ್ಯಮ ಆದ್ರಿಂದ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಕೆಲವು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತೇವೆ. ಅದೇ ನಾನು ಆಗ ಹೇಳಿದ ಹಾಗೆ ಮಾಹಿತಿಯನ್ನು ಕೊಡುವುದಿರ್ಬೋದು, ಅಥವಾ ಎಜುಕೇಷನ್ ಅನ್ನು ಕೊಡುವಂಥದ್ದಿರ್ಬೋದು, ಅಥವಾ ಮತ್ತೆ ಎಂಟರ್ಟೈನ್ಮೆಂಟ್ ಅನ್ನುವಂತಹ ಕಾರ್ಯಕ್ರಮಗಳು ಕೂಡ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಆದರೆ ಪ್ರೈವೇಟ್ FM-ಗಳಲ್ಲಿ ಅವರು ಅವರದ್ದೇ ಆದಂತಹ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿ ಅವುಗಳು ಅದಕ್ಕೆ ರೆವೆನ್ಯೂ ಅಥವಾ ಅದಕ್ಕೆ ಖರ್ಚನ್ನು ಅವರೇ ಹೊಂದಿಸಿಕೊಳ್ಬೇಕಾಗಿರುವುದರಿಂದ ಅವರು ಹೆಚ್ಚಾಗಿ ಫಿಲ್ಮ್ ಸಾಂಗ್ಗಳು, ಚಿತ್ರಗೀತೆಗಳ ಕಾರ್ಯಕ್ರಮಗಳನ್ನು ಮಾತ್ರ ಹೆಚ್ಚು ಪ್ರಸಾರ ಮಾಡ್ತಾ ಇದ್ದಾರೆ. ಅದರಿಂದಲೇ ಅವರಿಗೆ ಯುವ ಸಮುದಾಯದ ಮೇಲೆ ಅವರು ಹೆಚ್ಚಿನ ದೃಷ್ಟಿಯನ್ನ ಇಟ್ಟು ಅದರಿಂದ ರೇಡಿಯೋ ರೆವೆನ್ಯೂವನ್ನು ತಗೊಂಡು ಬಂದು ಅದರಿಂದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಾನೀಗ ಹೇಳಿದ ಹಾಗೆ ಸಮುದಾಯ ಬಾನುಲಿ ಕೇಂದ್ರ ಅಂತ ಏನಿದೆ, ಆ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಮುಖ್ಯವಾಗಿ ಅವರು ಅಲ್ಲಿಯ ಕಮ್ಯುನಿಟಿಗೆ ಏನು ಬೇಕು, ಯೂನಿವರ್ಸಿಟಿಗಳಲ್ಲಿ ಅವುಗಳು ಕೇಂದ್ರ ಇದ್ದರೆ ಯೂನಿವರ್ಸಿಟಿ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ, NGO-ಗಳು ಯಾವುದಾದ್ರೂ ಗುಡ್ಡಗಾಡು ಪ್ರದೇಶದಲ್ಲಿ ಮಾಡೋದಿದ್ರೆ ಅಲ್ಲಿಯ ಜನರಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನ ಅವು ಪ್ರಸಾರ ಮಾಡ್ತಾ ಇದ್ದಾವೆ. ರೇಡಿಯೋದಲ್ಲೂ ಕೂಡ ಕಂಟೆಂಟ್ ಜನರೇಷನ್ ಅಥವಾ ಅದರಲ್ಲಿರುವಂತಹ ವಿಷಯಗಳಲ್ಲಿ ಬಹಳ ಬದಲಾವಣೆಯಾಗಿದ್ದಾವೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನದಲ್ಲಾದ ಬದಲಾವಣೆ ರೇಡಿಯೋದಲ್ಲೂ ಕೂಡ ಆಗಿದೆ. ಈಗ ನಿಮಗೆ ಗೊತ್ತಿದ್ದ ಹಾಗೆ ಡಿಜಿಟಲ್ ರೇಡಿಯೋ ಬಂದಿದೆ, ಅದೇ ರೀತಿ ಇಂಟರ್ನೆಟ್ ರೇಡಿಯೋ ಕೂಡ ಬಂದಿದೆ, ಸ್ಯಾಟಲೈಟ್ನಿಂದ ಬರುವಂತಹ ಸ್ಯಾಟಲೈಟ್ ರೇಡಿಯೋ ಕೂಡ ಬಂದಿದೆ. ಇವುಗಳೆಲ್ಲ ಕೂಡ ಸೇರಿ ಈಗ ತಂತ್ರಜ್ಞಾನವನ್ನ ಬಹಳ ವಿಶೇಷವಾದ ತಂತ್ರಜ್ಞಾನವನ್ನು ಹೊಂದಿರುವುದರಿಂದಾಗಿ ಅದರಲ್ಲಿರುವ ಕಂಟೆಂಟ್ಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಬದಲಾಗಿದ್ದಾವೆ. ಈ ರೀತಿಯಲ್ಲಿ ರೇಡಿಯೋ ಮುಂದುವರಿಯುತ್ತಾ ಬರ್ತಾ ಇದೆ. ಅಲ್ಲೂ ಕೂಡ ಮುಖ್ಯವಾಗಿ ಇದನ್ನ ಗವರ್ನಿಂಗ್ ಫ್ಯಾಕ್ಟರ್ ಅಂತ ಏನು ಹೇಳ್ತೇವೆ ಅದನ್ನ ನಡೆಸುವಂಥದ್ದು ಮುಖ್ಯವಾಗಿ ಮೊದಲು ಅದರ ಎಡಿಟರ್, ಅದರ ಯಾರು ಓನರ್ ಇದ್ದಾರೋ ಅದು ನಡೆಸ್ತಾ ಇದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ಅಲ್ಲಿಯೂ ಕೂಡ ರೆವೆನ್ಯೂ ಅಥವಾ ಅವರಿಗೆ ಬೇಕಾದಂತಹ ವಿತ್ತೀಯ ಇದನ್ನ ನಾವು ಮಾಡಬೇಕಾಗಿರುವುದರಿಂದ ಅಲ್ಲೂ ಕೂಡ ನಾವು ಈ ಮಾರ್ಕೆಟಿಂಗ್ ವ್ಯವಸ್ಥೆಯೇ ಅದನ್ನ ಹೆಚ್ಚಿನ ಮಟ್ಟಿಗೆ ಕಂಟ್ರೋಲ್ ಮಾಡ್ತದೆ ಅಂತ ಹೇಳಿ ಹೇಳ್ಬೋದು. ಉದಾಹರಣೆಗೆ ಹೇಳುವುದಿದ್ರೆ ಯಾವುದೇ ರೇಡಿಯೋ ಸ್ಟೇಷನ್ನಲ್ಲೂ ಕೂಡ ಈಗ ನಾನೊಂದು ಕಾರ್ಯಕ್ರಮವನ್ನ ನಿಮಗೆ ಸ್ಪಾನ್ಸರ್ ಮಾಡ್ತೇನೆ ಅಥವಾ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತೇನೆ ಅಂತ ಹೇಳಿದ್ರೆ ಅವರು ಬೇರೆ ಕಾರ್ಯಕ್ರಮಗಳಿಗಿಂತ ಹೆಚ್ಚಾಗಿ ಅದನ್ನೇ ನಾವು ಯೋಚನೆ ಮಾಡಿ ಅದನ್ನೇ ಕೊಡುವಂತಹ ವ್ಯವಸ್ಥೆಗಳು ಈಗ ಇದ್ದಾವೆ. ಆದ್ರಿಂದ ಅಲ್ಲೂ ಕೂಡ ಈ ಮಾರ್ಕೆಟಿಂಗ್ ಫೋರ್ಸ್ನಿಂದಾಗಿಯೇ ಈಗಿನ ಕಾರ್ಯಕ್ರಮಗಳು ನಡೆಯುವಂತಹದ್ದು. ಇನ್ನು ನಾವು ಮೂರನೆಯ ಒಂದು ವಿಷಯಕ್ಕೆ ಬರುವುದಿದ್ರೆ ಅದರ ನಂತರ ಬಂದದ್ದು ಟೆಲಿವಿಷನ್ ಅಥವಾ ನಮ್ಮ ಕನ್ನಡದಲ್ಲಿ ನಾವು ಅದನ್ನು ದೂರದರ್ಶನ ಅಂತ ಹೇಳಿ ಹೇಳ್ತೇವೆ. ದೂರದರ್ಶನದ ಪ್ರಾರಂಭ 1925ರಲ್ಲಿ ಜಾನ್ ಲೋಗಿ ಬರ್ಡ್ ಅನ್ನುವಂಥವ ಅದನ್ನು ಆವಿಷ್ಕಾರ ಮಾಡಿದ. ಅದರ ಮೊದಲೇ ಅದರ ಸ್ವಲ್ಪ ಮಟ್ಟಿನ ಆವಿಷ್ಕಾರ ಆಗಿತ್ತು, ಆದರೂ ಕೂಡ ಅದರ ಮುಂದಿನ ದಿನಗಳಲ್ಲಿ ಅದರ ಹೆಚ್ಚಿನ ಆವಿಷ್ಕಾರ ಅವ ಮಾಡಿದ. ಎರಡನೇ ಮಹಾಯುದ್ಧದ ನಂತರ ಅದು ವ್ಯಾಪಕವಾಗಿ ಪ್ರಚಾರಕ್ಕೆ ಬಂತು. ಅದರಲ್ಲಿ ಮೊದಲು ಮೆಕ್ಯಾನಿಕಲ್ ಟಿವಿ ಇತ್ತು, ಅದರ ನಂತರ ಅದನ್ನು ಎಲೆಕ್ಟ್ರಾನಿಕ್ ಟಿವಿ ಡೆವಲಪ್ ಆಯಿತು. 1950ರ ದಶಕದ ನಂತರ ಅದರಲ್ಲಿ ಕಲರ್ ಟಿವಿ ಕೂಡ ಪ್ರಾರಂಭ ಆಯಿತು. ಭಾರತದಲ್ಲಿ 1959ರಲ್ಲಿ ಈ ಟಿವಿ ಅನ್ನುವಂಥದ್ದು ಪ್ರಾರಂಭ ಆಯಿತು. ಅದರ ನಂತರ 82ರಲ್ಲಿ ಕಲರ್ ಟಿವಿ ಬಂತು. ಯಾಕಂತ ಹೇಳಿದ್ರೆ ಏಷ್ಯನ್ ಗೇಮ್ಸ್ನ ಸಂದರ್ಭದಲ್ಲಿ ಬೇರೆ ಬೇರೆ ನಗರಗಳಿಂದ ಅದನ್ನು ಪ್ರಸಾರ ಮಾಡಲಾಗ್ತಾ ಇತ್ತು. ಅಲ್ಲಿಯ 90ರ ದಶಕದ ನಂತರ ಯಾವಾಗ ಸ್ಯಾಟಲೈಟ್ ಟಿವಿ ಪ್ರಾರಂಭ ಆಯಿತೋ, ಸ್ಯಾಟಲೈಟ್ನಿಂದ ಟಿವಿ ಸಿಗ್ನಲ್ಗಳನ್ನ ಕಳಿಸುವಂತಹ ವ್ಯವಸ್ಥೆ ಪ್ರಾರಂಭ ಆಯಿತು. ಅದರ ನಂತರ ಹೊಸ ಒಂದು ತಂತ್ರಜ್ಞಾನ, ಹೊಸ ರೀತಿಯ ಟಿವಿ ಸ್ಟೇಷನ್ಗಳು ಬರ್ಲಿಕ್ಕೆ ಪ್ರಾರಂಭ ಆಯಿತು. ಅಲ್ಲಿಯವರೆಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ ದೂರದರ್ಶನದ ಕಾರ್ಯಕ್ರಮಗಳು ಮಾತ್ರ ನಮ್ಮ ಭಾರತದಲ್ಲಿ ಪ್ರಸಾರ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಒಂದು ಟಿವಿ ಸ್ಟೇಷನ್ ಅನ್ನು ನಡೆಸಬೇಕಿದ್ರೆ ಟಿವಿ ಟ್ರಾನ್ಸ್ಮಿಟರ್ಗಳು ಬೇಕಾಗ್ತಿತ್ತು. ಅದು ಲೋ ಪವರ್ ಅಥವಾ ಹೈ ಪವರ್ ಟ್ರಾನ್ಸ್ಮಿಟರ್ಗಳು ಬೇಕಾಗ್ತಿತ್ತು. ಆದ್ರಿಂದ ಅಲ್ಲಲ್ಲಿ ಟ್ರಾನ್ಸ್ಮಿಟರ್ಗಳನ್ನ ಸ್ಥಾಪನೆ ಮಾಡಿ ಅವುಗಳ ಮೂಲಕ ಈ ಪ್ರಸಾರ ಮಾಡಬೇಕಾಗ್ತಿತ್ತು. ಆದರೆ
ಅದರ ನಂತರ ಯಾವಾಗ ಸ್ಯಾಟಲೈಟ್ ಮೂಲಕ ಇದರ ಪ್ರಸಾರ ಪ್ರಾರಂಭ ಆಯಿತೋ ಆಗ ಸರ್ಕಾರ ಕೂಡ ಅದರಲ್ಲಿ ಒಂದು ರೀತಿಯಲ್ಲಿ ಅದಕ್ಕೊಂದು ಲಿಬರಲೈಸೇಷನ್ ಅಂತ ಹೇಳಿ ಏನು ಬಂತು, ಅದರ ನಂತರ ಅದಕ್ಕೆ ಅವಕಾಶ ಮಾಡಿಕೊಟ್ಟಿತು. 1990ರಲ್ಲಿ ನಿಮಗೆಲ್ಲ ಗೊತ್ತಿದೆ ಜಿ ಟಿವಿ ಪ್ರಾರಂಭ ಆಯಿತು. ಅದರ ನಂತರ ಸ್ಟಾರ್ ಟಿವಿ ಕೂಡ ಬಂತು. ಅದರ ನಂತರ ಈಗ ಸಾವಿರಾರು ಚಾನೆಲ್ಗಳಿದ್ದಾವೆ. ಬೇರೆ ಬೇರೆ ರೀತಿಯಲ್ಲಿ ಕೂಡ ಕಾರ್ಯಕ್ರಮಗಳು ಟಿವಿಯಲ್ಲಿ ಪ್ರಸಾರ ಆಗ್ತಾ ಇದ್ದಾವೆ. 2010ರ ಹೊತ್ತಿಗೆ ನಮ್ಮಲ್ಲಿ ಡಿಜಿಟಲ್ ಟೆಲಿವಿಷನ್ ಅನ್ನುವಂಥ ಒಂದು ತಂತ್ರಜ್ಞಾನ ಬಂತು. ಇದರಿಂದಾಗಿ ಈ ಸ್ಯಾಟಲೈಟ್ ಇಲ್ಲದೆ ಇಂಟರ್ನೆಟ್ ಮೂಲಕ ಕೂಡ ಈ ಕಾರ್ಯಕ್ರಮಗಳನ್ನ ನೋಡುವಂತಹ ಒಂದು ವ್ಯವಸ್ಥೆ ಬಂತು. ನಂತರ ಸ್ಮಾರ್ಟ್ ಟಿವಿ ಅಂತ ಹೇಳಿ ಈಗ ಏನಿದೆ ಅದು ಬಂತು. ಸ್ಮಾರ್ಟ್ ಟಿವಿಯಿಂದಾಗಿ ನಮಗೆ ಏನು ಸೆಟ್ ಆಫ್ ಬಾಕ್ಸ್ ಅಂತ ನಾವು ಮೊದಲು ಕರೀತಾ ಇದ್ದೇವೆ, ಅದರ ಅಗತ್ಯವೂ ಇಲ್ಲದಂತಹ ಒಂದು ಪರಿಸ್ಥಿತಿ ಬಂತು. ಅದರ ಜೊತೆಗೆ ಈಗ ಇಂಟರ್ನೆಟ್ ಟಿವಿ ಬರ್ತಾ ಇದೆ. ನಿಮಗೆ ಯಾವಾಗ ಯಾವ ಚಾನಲು ಹೇಗೆ ಬೇಕು, ಯಾವಾಗ ಬೇಕು ಆವಾಗ ನೋಡ್ಬೋದು. ಇಷ್ಟವರೆಗೆ ಪ್ರಸಾರವಾದ ಕಾರ್ಯಕ್ರಮಗಳನ್ನು ಪುನಃ ಕೇಳಬಹುದು, ಪುನಃ ನೋಡಬಹುದು, ಹೇಗೆ ಬೇಕಾದರೂ ಮಾಡಬಹುದು. ಅಂತಹ ಒಂದು ತಂತ್ರಜ್ಞಾನ ಪ್ರಾರಂಭ ಆಯಿತು. ಜೊತೆಗೆ ಮೊಬೈಲ್ ನಲ್ಲಾದಂತಹ ಒಂದು ಆವಿಷ್ಕಾರಗಳು ಈಗ ಟಿವಿಯನ್ನ ನಮ್ಮ ರೂಮ್ಗಳಿಂದ ಹಿಡಿದು ನಮ್ಮ ಕೈಗೆ ತಂದವು. ಆದ್ದರಿಂದ ಈಗ ತಂತ್ರಜ್ಞಾನದ ಮೂಲಕ ಟಿವಿಯನ್ನು ನೀವು ಕೈಯಲ್ಲೇ ನೋಡಬಹುದಾದಂತಹ ಒಂದು ಪರಿಸ್ಥಿತಿ ಬಂದಿದೆ. ಇದರ ಜೊತೆಗೆ ಬದಲಾವಣೆಗಳು ಏನಾಗಿದ್ದಾವೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ವಿಷಯಗಳಲ್ಲಿ ಹಲವಾರು ಬದಲಾವಣೆಗಳಾಗಿದ್ದಾವೆ. ದೂರದರ್ಶನ ಇರುವಾಗ ದಿನಕ್ಕೆ ಇಷ್ಟು ಸಮಯದ ಶಿಕ್ಷಣದ ವ್ಯವಸ್ಥೆಯನ್ನ ಪ್ರಸಾರ ಮಾಡಬೇಕು, ಇಷ್ಟು ಸಮಯ ಮನರಂಜನೆ ಮಾಡಬೇಕು, ಇಷ್ಟು ಸಮಯ ಮಾಹಿತಿ ಅಂದರೆ ನ್ಯೂಸ್ ಅನ್ನ ಕೊಡಬೇಕು ಅನ್ನುವಂತಹ ಒಂದು ವ್ಯವಸ್ಥೆಯಿಂದ ದೂರದರ್ಶನದಲ್ಲಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಆದರೆ ಅದರ ನಂತರ ಎಲ್ಲಿಗೆ ಪ್ರೈವೇಟ್ ಚಾನೆಲ್ಗಳು ಪ್ರಾರಂಭ ಆದವೋ, ಪ್ರೈವೇಟ್ ಟಿವಿ ಪ್ರಾರಂಭ ಆಯಿತೋ, ಅದರ ನಂತರ ಒಂದು ಆಮೂಲಾಗ್ರ ಬದಲಾವಣೆ ಆಯಿತು. ಮೊದಲಿಗೆ ಎಲ್ಲ ಟಿವಿ ಚಾನೆಲ್ಗಳು ಕೂಡ ಈ ಮೂರೂ ವಿಷಯಗಳನ್ನ, ಶಿಕ್ಷಣ, ಮನರಂಜನೆ, ಮಾಹಿತಿಯನ್ನ ಅವರ ಕಾರ್ಯಕ್ರಮಗಳಲ್ಲಿ ಸೇರಿಸಿಕೊಂಡು ಮಾಡ್ತಾ ಇದ್ರು. ಈಗ ಒಂದೊಂದು ವಿಷಯಕ್ಕೂ ಕೂಡ ಹಲವಾರು ಚಾನೆಲ್ಗಳು, ಸಾವಿರಾರು ಚಾನೆಲ್ಗಳಿದ್ದಾವೆ. ನ್ಯೂಸಿಗೆ ಬೇಕಾಗಿ ಈಗ 100,000 ಚಾನೆಲ್ಗಳು ಕೂಡ ಇದ್ದಾವೆ. ಹಾಗೆ ಮನರಂಜನೆ ಅಂತ ಹೇಳಿದ್ರೆ ಸಿನಿಮಾವನ್ನ ನೋಡ್ಲಿಕ್ಕೆ ಫಿಲ್ಮ್ ಚಾನೆಲ್ಗಳಿದ್ದಾವೆ. ಅದೇ ರೀತಿ ಫಿಲ್ಮ್ ಸಾಂಗ್ಸಿಗೆ ಬೇಕಾಗಿ, ಚಲನಚಿತ್ರ ಗೀತೆಗಳಿಗೆ ಬೇಕಾಗಿ ಅದರ ಚಾನೆಲ್ಗಳಿದ್ದಾವೆ. ಹಾಗೆ ಕಾಮಿಡಿ ಶೋ ಮಾಡಲಿಕ್ಕೆ ಅದರದ್ದೇ ಚಾನೆಲ್ಗಳಿದ್ದಾವೆ. ಹಾಗೆ ಸ್ಪೋರ್ಟ್ಸ್ ಅನ್ನುವಂಥದ್ದು ಮೊದಲು ದೂರದರ್ಶನದಲ್ಲಿ ಇರುವಾಗ ಅದರ ಒಂದು ಭಾಗ ಆಗಿತ್ತು. ಈಗ ಸ್ಪೋರ್ಟ್ಸ್ಗಾಗಿ ಹಲವಾರು ಚಾನೆಲ್ಗಳಿದ್ದಾವೆ. ಸೀರಿಯಲ್ಗಳು ಕೂಡ ಒಂದು ಮನರಂಜನೆಯ ಒಂದು ಸಾಧನಗಳು, ಅವುಗಳಿಗೆ ಸಾವಿರಾರು ಚಾನೆಲ್ಗಳಿದ್ದಾವೆ. ಅದರ ಜೊತೆಗೆ ಈ ಎಜುಕೇಶನ್ ಚಾನೆಲ್ಗಳು ಕೂಡ ಹಲವಾರಿದ್ದಾವೆ. ಬೇರೆ ಬೇರೆ ರೀತಿಯ ಚಾನೆಲ್ಗಳಿದ್ದಾವೆ. ಬೇರೆ ಬೇರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನಡೆಸುವಂತಹ ಚಾನೆಲ್ಗಳು ಕೂಡ ಇದ್ದಾವೆ. ಹೀಗೆ ಕಂಟೆಂಟ್ ಅಲ್ಲಿ ಬೇರೆ ಬೇರೆ ರೀತಿಯ ಚಾನೆಲ್ಗಳು, ಅದರ ಜೊತೆಗೆ ನಮಗೆ ಡಿವೋಷನಲ್ ಚಾನೆಲ್ಗಳು, ಬೇರೆ ಬೇರೆ ರೀತಿಯ ಭಕ್ತಿ ಪ್ರಧಾನವಾದಂತಹ ಚಾನೆಲ್ಗಳನ್ನು ಕೂಡ ನಾವು ನೋಡ್ತೇವೆ. ಇದರ ನಂತರ ಈ ತಂತ್ರಜ್ಞಾನದಲ್ಲಾದಂತಹ ಬದಲಾವಣೆ OTT ಚಾನೆಲ್ಗಳನ್ನು ಕೂಡ ಇದರ ಜೊತೆ ಸೇರುವ ಹಾಗೆ ಮಾಡಿತು. ಓವರ್ ದಿ ಟಾಪ್ ಅಂತ ಹೇಳ್ತೇವೆ, OTT ಅಂತ ಹೇಳಿ. ಅದನ್ನ ಅಂತ ಹೇಳಿದ್ರೆ ನೀವು ಒಂದು ವಿಷಯವನ್ನ ಬೇಕಾದರೆ ನಿಮಗೆ ಬೇಕಾದ ಹಾಗೆ ನೋಡುವಂತಹ ಒಂದು ಅವಕಾಶಗಳು ಕೂಡ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಈಗ ಚಾನೆಲ್ಗಳನ್ನು ಕೂಡ ನಡೆಸಲಿಕ್ಕೂ ಕೂಡ ಮುಖ್ಯವಾಗಿ ಬೇಕಾಗಿರುವಂಥದ್ದು ದುಡ್ಡು ಮಾಡಬೇಕಾದ್ರೆ ಇರುವಂತಹ ಒಂದೇ ಒಂದು ವಿಷಯ ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಫೋರ್ಸ್ಗಳು ಇದರಲ್ಲಿ ಬಂದೇ ಬರ್ತವೆ. ಆದ್ರಿಂದ ಇಲ್ಲಿ ಕೂಡ ಮಾರ್ಕೆಟಿಂಗ್ ಅನ್ನುವಂಥದ್ದು ಒಂದು ಪ್ರಬಲವಾದಂತಹ ಒಂದು ವಿಷಯವಾಗಿ ಮೂಡಿ ಬಂತು. ಈಗ ನಾವು ಟಿವಿಯನ್ನು ನೋಡುವಾಗ ಯಾವುದೇ ಟಿವಿಯಲ್ಲೂ ಕೂಡ ಜಾಹೀರಾತು ಇಲ್ಲದಂತಹ ಒಂದು ವಿಷಯವಿಲ್ಲ. ಆದ್ರಿಂದ ಜಾಹೀರಾತೇ ವಿಷಯಗಳನ್ನ ಇಲ್ಲಿ ನಿಯಂತ್ರಿಸ್ತದೆ. ಯಾಕಂತ ಹೇಳಿದ್ರೆ ಚಾನೆಲ್ಗಳಿಗೆ ಜಾಹೀರಾತು ಕೊಡುವಂಥದ್ದು TRP ಅನ್ನುವಂತಹ ಒಂದು ವಿಷಯದಿಂದ. TRP ಅಂತ ಹೇಳಿದ್ರೆ ಟಾರ್ಗೆಟ್ ರೇಟಿಂಗ್ ಅಂತ ಹೇಳಿ, ಟಾರ್ಗೆಟ್ ರೇಟಿಂಗ್ ಪಾಯಿಂಟ್ ಅಂತ ಹೇಳಿ ಹೇಳ್ತೇವೆ. ಆ ಪಾಯಿಂಟ್ಗಳ ಒಂದು ಆಧಾರದ ಮೇಲೆ ಚಾನೆಲ್ಗಳಿಗೆ ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ. ಇದನ್ನ ಹೆಚ್ಚು ಮಾಡಲಿಕ್ಕೆ ಬೇಕಾಗಿ ಚಾನೆಲ್ಗಳು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನ ತೋರಿಸ್ತಾ ಇದ್ದಾವೆ. ಅದರಲ್ಲೂ ಕೂಡ ನಿಮಗೆ ನ್ಯೂಸ್ ಚಾನೆಲ್ಗಳನ್ನ ನೀವು ನೋಡಿದ್ರೆ ಅದರ ವಿಷಯಗಳು ನಿಮಗೆ ಗೊತ್ತು. ಏನಂತ ಹೇಳಿದ್ರೆ ಬೆಳಿಗ್ಗಿಂದ ಸಂಜೆವರೆಗೆ ಒಂದು ಸೆನ್ಸೇಷನಲ್ ನ್ಯೂಸ್ ಅನ್ನ ಅವರು ಪ್ರಸಾರ ಮಾಡ್ತಾರೆ. ಇದರಿಂದಾಗಿ ನಿಮಗೆ ಕಿರಿಕಿರಿ ಆದರೂ ಕೂಡ ಟಿವಿ ಚಾನೆಲ್ಗಳಿಗೆ TRP ಬರ್ತದೆ. ಆದ್ರಿಂದ ಇಲ್ಲೂ ಕೂಡ ಮಾರ್ಕೆಟಿಂಗ್ ಅನ್ನುವಂಥದ್ದು ಒಂದು ವಿಶೇಷ ಶಕ್ತಿಯಾಗಿ
ಈಗಿನ ಒಂದು ಕಂಟೆಂಟ್ ಜನರೇಷನ್ ನಲ್ಲಿ ಮೂಡಿ ಬಂದಿದೆ. ಅದರ ಜೊತೆಗೆ ಸೆನ್ಸೇಷನಲ್ ನ್ಯೂಸ್ ಅಂತ ಹೇಳಿ ನಾವೇನು ಕರೀತೇವೆ, ನಿಮಗೆ ಒಂದು ಸೆನ್ಸೇಷನ್ ಅನ್ನು ಉಂಟು ಮಾಡಿದಂತಹ ನ್ಯೂಸ್ ಅವರು ಪ್ರಸಾರ ಮಾಡಿದ್ರೆ ಆಗ ಮಾತ್ರ ಅವರಿಗೆ TRP ಜಾಸ್ತಿ ಆಗ್ತದೆ. ಇಂತಹ ಸಂದರ್ಭದಲ್ಲಿ TRP ಜಾಸ್ತಿ ಮಾಡಲಿಕ್ಕೆ ಹೆಚ್ಚು ಸೆನ್ಸೇಷನ್ ನ್ಯೂಸ್, ಅದು ಮತ್ತೆ ಸರಿಯೋ ತಪ್ಪು ಅಂತ ಹೇಳಿ ಮತ್ತೆ ನೋಡುವಂತಹ ಪ್ರವೃತ್ತಿ. ಮೊದಲೆಲ್ಲ ನ್ಯೂಸ್ ಅನ್ನ ಮೊದಲೇ ಯೋಚನೆ ಮಾಡಿ ಸೆನ್ಸಾರ್ ಮಾಡಿ ಹಾಕ್ತಾ ಇದ್ರು. ಈಗ ಆ ತರದ ವ್ಯವಸ್ಥೆ ಇಲ್ಲ. ನ್ಯೂಸ್ ಹಾಕಿದ ಮೇಲೆ ಮತ್ತೆ ಏನು ಮಾಡುವ ಅಂತ ಹೇಳುವಂತ ಯೋಚನೆಗಳು, ಅದು ಸರಿಯೋ ತಪ್ಪಾದ್ರೆ ನೀವು ಹೆಚ್ಚು ಅದರ ಮೇಲೆ ಒತ್ತು ಕೊಟ್ಟರೆ ಮತ್ತೆ ಕ್ಷಮೆ ಕೇಳಿದ್ರೆ ಮುಗಿಯಿತು ಅನ್ನುವಂಥ ವ್ಯವಸ್ಥೆಯು ಕೂಡ ನಾವು ಬಂದಿದ್ದೇವೆ. ಇದು ಟಿವಿಯ ಒಂದು ಮಾಧ್ಯಮದಲ್ಲಾದಂತಹ ಒಂದು ಬದಲಾವಣೆ. ಮತ್ತೆ ನಾನು ಹೇಳಿದೆ ಸಿನಿಮಾ ಮುಖ್ಯವಾಗಿ ಒಂದು ಎಂಟರ್ಟೈನ್ಮೆಂಟ್ ಓರಿಯೆಂಟೆಡ್ ಆಗಿರುವಂತಹ ಒಂದು ಮಾಧ್ಯಮ. 1895ರಲ್ಲಿ ಲುಮೆರೆ ಬ್ರದರ್ಸ್ ಅದನ್ನು ಆವಿಷ್ಕರಿಸಿದ್ರು. 1920ರವರೆಗೆ ಈ ಮಾಧ್ಯಮದಲ್ಲಿ ಮೂಕಿ ಚಿತ್ರಗಳೇ ಬರ್ತಾ ಇದ್ವು. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಆ ಕಾಲದಲ್ಲಿ ಸ್ವರ ಅದರ ಜೊತೆ ಸೇರ್ತಾ ಇರಲಿಲ್ಲ, ಬರೀ ದೃಶ್ಯ ಮಾತ್ರ ಇರ್ತಾ ಇತ್ತು. ಅನಂತರ ಟಾಕಿ ಚಿತ್ರಗಳು ಕೂಡ ಪ್ರಾರಂಭ ಆದವು. 70ರ ದಶಕದ ನಂತರ ಬ್ಲ್ಯಾಕ್ ಅಂಡ್ ವೈಟ್ ಇದ್ದದ್ದು ಕಲರ್ ಟಿವಿ ಆಗಿ ಕಲರ್ ಸಿನಿಮಾ ಆಗಿ ಮೂಡಿ ಬಂತು. ಇಲ್ಲಿ ಮುಖ್ಯವಾಗಿ ಮನರಂಜನೆಯೇ ಇದರ ಉದ್ದೇಶ. ಆದರೂ ಕೂಡ ಇದರಲ್ಲಿ ಮಾಹಿತಿಯನ್ನ ಕೊಡುವಂತಹ ಹಲವಾರು ಪ್ರಯತ್ನಗಳನ್ನು ಕೂಡ ಸರ್ಕಾರ ಮಾಡಿದೆ. ಹಿಂದೆ ನಾವು ಸಿನಿಮಾ ಹಾಲ್ಗಳಿಗೆ ಹೋಗಿ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ನ್ಯೂಸ್ ರೀಲ್ ಅಂತ ಹೇಳಿ ನಾವು ನೋಡ್ತಾ ಇದ್ವಿ. ಒಂದು 3 ನಿಮಿಷದ ಸಿನಿಮಾ ನ್ಯೂಸ್ ರೀಲ್ ಅಂತ ಹೇಳಿ, ಕೆಲವು ಸಲ 5 ನಿಮಿಷದವರೆಗೆ ಹೋಗ್ತಾ ಇತ್ತು. ಇದರಲ್ಲಿ ಸರ್ಕಾರದ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಅಥವಾ ವಿಷಯಗಳ ಬಗ್ಗೆ ಅಥವಾ ಯಾರ್ದಾದ್ರೂ ರಾಜಕೀಯ ನಾಯಕರುಗಳ ಭಾಷಣದ ಬಗ್ಗೆ, ಹಿಂದೆ ಮಾಡಿದ ಭಾಷಣಗಳನ್ನು ಕೂಡ ಇದರಲ್ಲಿ ಪ್ರಸಾರ ಮಾಡಲಾಗ್ತಾ ಇತ್ತು. ಅದರಿಂದ ಇದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಇನ್ಫಾರ್ಮೇಶನ್ ಅನ್ನುವಂಥದ್ದು ನಮ್ಮ ಜನರಿಗೆ ತಲುಪ್ತಾ ಇತ್ತು. ಆದರೂ ಕೂಡ ಇಲ್ಲಿಯೂ ಕೂಡ ಮಾರ್ಕೆಟಿಂಗ್ ವ್ಯಾಲ್ಯೂವೇ ಇಂಪಾರ್ಟೆಂಟ್. ಆದ್ರಿಂದ ಇದರಲ್ಲಿ ಎಷ್ಟು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಷ್ಟು ಸಿನಿಮಾ ಚೆನ್ನಾಗಿ ಓಡ್ತದೆ. ಆದ್ರಿಂದ ಇಲ್ಲಿ ಕೂಡ ಮಾರ್ಕೆಟಿಂಗ್ಗೆ ಅನ್ನುವಂಥದ್ದು ಬೆನ್ನೆಲುಬು. ಇದೆಲ್ಲದರ ಮಧ್ಯೆ ನಾನು ಇವತ್ತು ಮುಖ್ಯವಾಗಿ ನಿಮಗೆ ಹೇಳಲಿಕ್ಕೆ ಹೊರಟಿರುವುದು ಸೋಷಿಯಲ್ ಮೀಡಿಯಾ ಅನ್ನುವಂಥ ಹೊಸ ಮೀಡಿಯಾ, ನವಮಾಧ್ಯಮ, ಹೊಸ ಮಾಧ್ಯಮದ ಒಂದು ಉಗಮ. ಬಹುಶಃ ಇತ್ತೀಚಿನ 1.5 ದಶಕದಲ್ಲಿ ಇದರಲ್ಲಿ ಆದಷ್ಟು ಬದಲಾವಣೆ ಎಲ್ಲೂ ಕೂಡ ಆಗಿಲ್ಲ. ಇದು ಪ್ರಾರಂಭ ಆದ್ದು ಈಗ ಇಂಟರ್ನೆಟ್ ಅಥವಾ ಇಂಟರ್ನೆಟ್ನ ತಂತ್ರಜ್ಞಾನದಲ್ಲಿ ಆದಂತಹ ಸಾಧನೆಯಿಂದ. 20ನೇ ಶತಮಾನದಲ್ಲಿ ಇಂಟರ್ನೆಟ್ ಪ್ರಾರಂಭ ಆಯಿತು, 20ನೇ ಶತಮಾನದ ಕೊನೆಯ ಭಾಗದಲ್ಲಿ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಇಂಟರ್ನೆಟ್ ಪ್ರಾರಂಭ ಆದಾಗ ಇಂಟರ್ನೆಟ್ ಅನ್ನುವಂಥದ್ದು ಬರೀ ಕಂಪ್ಯೂಟರಿಗೆ ಮಾತ್ರ ಸೀಮಿತ ಆಗಿತ್ತು. ಕಂಪ್ಯೂಟರಿಗೆ ಇಂಟರ್ನೆಟ್ ಬೇಕು, ಆಗ ಏನಾದರೂ ಕೂಡ ವ್ಯವಸ್ಥೆಯನ್ನು ಮಾಡಬಹುದು. ಅದು ಸ್ವಲ್ಪ ಡೆವಲಪ್ ಆಗ್ತಿದ್ದ ಹಾಗೆ ಈ ಸೋಷಿಯಲ್ ಮೀಡಿಯಾದ ಪ್ರಾರಂಭದ ಮೀಡಿಯಾಗಳು ಪ್ರಾರಂಭ ಆದವು. ಮೊದಲಿಗೆ ಮೆಸೇಜ್ ಅಥವಾ ಒಂದು ಮೆಸೇಜ್ ಅನ್ನ ಕಳಿಸುವಂತಹ ವ್ಯವಸ್ಥೆಗೆ ಬೇಕಾಗಿ ಯೂಸ್ನೆಟ್ ಅಂತ ಹೇಳಿ ಒಂದು ಚಾನಲ್, ಹಾಗೆ BBS ಅನ್ನುವಂಥ ಅದು 2 ಪ್ರಾರಂಭ ಆದವು. ಅದರಲ್ಲಿ ಬರೀ ಮೆಸೇಜ್ ಅನ್ನ ಕಳಿಸುವಂತಹ ಒಂದು ವ್ಯವಸ್ಥೆ ಮಾತ್ರ ಇರ್ತಾ ಇತ್ತು. ಮೆಸೇಜ್ಗಳನ್ನು ನೀವು ಆ ಚಾನಲ್ ಮೂಲಕ ಬೇರೆಯವರಿಗೆ ಕಳಿಸಬಹುದು, ಅದರಿಂದ ಉತ್ತರ ಪಡೆಯಬಹುದು. ಇದು ಈ ತರದ ಒಂದು ಜಾಲತಾಣ. ಆದರೆ 2004ಕ್ಕೆ ಪ್ರಾರಂಭ ಆದಂತಹ ನಂತರ ಪ್ರಾರಂಭ ಆದ ಫೇಸ್ಬುಕ್, ಯೂಟ್ಯೂಬ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ಇನ್ನೂ ಹಲವಾರು ಉಂಟು, ಟಿಕ್ಟಾಕ್, ಇಂಥದ್ದೆಲ್ಲ ಸೇರಿ ಈ ಮೀಡಿಯಾ ಅಥವಾ ಮಾಧ್ಯಮದ ಒಂದು ಭವಿಷ್ಯವನ್ನು ಬದಲಾಯಿಸಿದ್ವು, ಅದರ ಡೆಫಿನಿಷನ್ ಅನ್ನೇ ಬದಲಾಯಿಸಿತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿವರೆಗೆ ಮಾಧ್ಯಮ ಅಂತ ಹೇಳಿದ್ರೆ ಒಬ್ಬ ಅಥವಾ ಒಂದು ಆಫೀಸ್ ಆ ಮಾಧ್ಯಮದಲ್ಲಿರುವ ವಿಷಯವನ್ನ ಬೇರೆಯವರಿಗೆ ಕೊಡುವುದು, ಬೇರೆಯವರು ಅದನ್ನ ನೋಡುವುದು, ಕೇಳುವುದು ಅಂತ ಇತ್ತು. ಈಗ ರೇಡಿಯೋದಲ್ಲಾಗ್ಲಿ, ಟಿವಿಯಲ್ಲಾಗ್ಲಿ, ಪೇಪರ್ನಲ್ಲಾಗ್ಲಿ ಎಡಿಟರ್ಗಳು ಅದನ್ನ ಬರೆದು ಅಥವಾ ನೋಡಿ ಅದನ್ನ ಪ್ರಸಾರ ಮಾಡುವಂತ ವ್ಯವಸ್ಥೆ. ಆದರೆ ಅದನ್ನ ಕೇಳುವವನಿಗೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಅದರಲ್ಲಿ ಕಂಟ್ರೋಲ್ ಇರಲಿಲ್ಲ. ಈಗ ಏನಾಯ್ತು ಅಂತ ಹೇಳಿದ್ರೆ ಈ ಮಾಧ್ಯಮ ಜನಸಾಮಾನ್ಯರಿಗೆ ತಲುಪಿ ಈಗ ಎಲ್ಲರೂ ಕೂಡ ಎಡಿಟರ್ಗಳಾಗಿದ್ದಾರೆ. ಇಲ್ಲಿ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಟ್ವಿಟ್ಟರ್ ಇರ್ಬೋದು, ಅದನ್ನ ಉಪಯೋಗಿಸುವ ಪ್ರತಿಯೊಬ್ಬನೂ ಕೂಡ ಒಬ್ಬ ಮಾಧ್ಯಮದ ಎಡಿಟರ್ ಆಗಿದ್ದಾನೆ. ಇದರಿಂದಾಗಿ ಉಪಕಾರ ಅಥವಾ ಒಳ್ಳೆಯ ವಿಷಯಗಳು ಆಗಿದ್ದವೆ. ಯಾಕಂತ ಹೇಳಿದ್ರೆ ನಿಮ್ಮ ಸುತ್ತಮುತ್ತಲು ನಡೆಯುವಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ಬೇರೆಯವರಿಗೆ ತಿಳಿಸುವಂತಹ, ಕ್ಷಣಾರ್ಧದಲ್ಲಿ ತಿಳಿಸುವಂತಹ
ವ್ಯವಸ್ಥೆ ಇದೆ. ಮೊದಲು ನಮ್ಮ ಸುತ್ತಮುತ್ತಲು ನಡೆದ ಯಾವುದೋ ಒಂದು ಕಾರ್ಯಕ್ರಮ ಅದು ಇಂಟರ್ನ್ಯಾಷನಲ್ ಸುದ್ದಿ ಆಗ್ತಿರ್ಲಿಲ್ಲ. ನಮ್ಮ ಮನೆಯ ಮದುವೆ, ನಮ್ಮ ಹತ್ತಿರದ ಮನೆಯಲ್ಲಿ ಆದ ಜಗಳ, ಅದು ಅಂತಾರಾಷ್ಟ್ರೀಯ ಸುದ್ದಿ ಆಗ್ತಿರ್ಲಿಲ್ಲ. ಆದರೆ ಈಗ ಈ ಸೋಷಿಯಲ್ ಮೀಡಿಯಾದಿಂದ ನಮ್ಮ ಮನೆಯಲ್ಲಿ ಆದಂತಹ ಮದುವೆ, ಪೂಜೆ ಇದೆಲ್ಲ, ಜೊತೆಗೆ ಪಕ್ಕದ ಮನೆಯಲ್ಲಿ ಆಗುವ ಜಗಳ, ಇದು ಎಲ್ಲವೂ ಕೂಡ ಅಂತಾರಾಷ್ಟ್ರೀಯ ಸುದ್ದಿಯಾಗಿದೆ. ನೀವು ಅದನ್ನು ರೆಕಾರ್ಡ್ ಮಾಡ್ತೀರಿ, ನೀವು ಅದರ ಎಡಿಟರ್, ಅದನ್ನು ಅನ್ಎಡಿಟೆಡ್ ಆಗಿ ಯೂಟ್ಯೂಬ್ ಅಲ್ಲಿ ಹಾಕ್ತೀರಿ, ಅದು ಸೀದಾ ಎಲ್ಲ ಹೋಗ್ತದೆ. ಇದು ಅಂತಾರಾಷ್ಟ್ರೀಯ ಮಾಧ್ಯಮವಾಗಿ ರೂಪುಗೊಂಡಿದೆ. ಇದರಲ್ಲಾದಂತಹ ಒಂದು ವಿಶೇಷವಾದ ಪಾಸಿಟಿವ್ ಬದಲಾವಣೆ ಅಂತ ಹೇಳಿದ್ರೆ, ಅದರ ಇಲ್ಲಿರುವಂಥದ್ದು ಏನು ಅಂತ ಹೇಳಿದ್ರೆ, ನಿಮ್ಮ ಸುತ್ತಮುತ್ತಲಿನ ಎಲ್ಲ ವಿಷಯಗಳು ಕೂಡ ಪ್ರಪಂಚಕ್ಕೆ ಗೊತ್ತಾಗ್ತದೆ. ಅದು ಗೊತ್ತಾಗ್ಬೇಕೋ ಬೇಡ ಹೇಳುದು ನಮ್ಗೆ ಗೊತ್ತಿಲ್ಲ, ಆದರೆ ಗೊತ್ತಾಗ್ತದೆ. ಆದ್ರಿಂದ ನೀವು ಅದನ್ನ ಇಡೀ ಪ್ರಪಂಚಕ್ಕೆ ತಿಳಿಸಬಹುದು. ಆದರೆ ಅದರ ಜೊತೆಗೆ ಬೇಡ ಹೇಳಿದ್ರೂ ಕೂಡ ಅದನ್ನು ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಇಲ್ಲಿ ಹೆಚ್ಚು ಪಾಸಿಟಿವ್ ಅಥವಾ ಧನಾತ್ಮಕದ ಜೊತೆಗೆ ಕೆಲವು ಋಣಾತ್ಮಕ ವಿಷಯಗಳು ಕೂಡ ಇಲ್ಲಿ ಬಂದಿದ್ದಾವೆ ಅಂತ ಹೇಳಿ ಹೇಳ್ಬೋದು. ಮುಖ್ಯವಾಗಿ ಏನಾಗಿದೆ ಅಂತ ಹೇಳಿದ್ರೆ, ಕಳೆದ 2 ಅಥವಾ 3 ವರ್ಷಗಳಲ್ಲಿ ಈ ರೀತಿಯ ಒಂದು ಸೋಷಿಯಲ್ ಮೀಡಿಯಾದ ಜೊತೆಗೆ ತಂತ್ರಜ್ಞಾನದಲ್ಲಾದಂತಹ AI ಅನ್ನುವಂತಹ ಒಂದು ಆವಿಷ್ಕಾರ ಉಂಟಲ್ಲ, ಇದು ಸೋಷಿಯಲ್ ಮೀಡಿಯಾದ ಇಡೀ ಚಿತ್ರಣವನ್ನೇ ಬದಲಿಸಿದೆ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಮೊದಲಿಗೆ ನಾವು ಕಂಡದ್ದೆಲ್ಲ ಸತ್ಯ ಅಂತ ಹೇಳಿ ನಂಬುವಂತಹ ಒಂದು ವಿಷಯ ಇತ್ತು. ನಾವು ರೇಡಿಯೋದಲ್ಲಿ ಒಂದು ಹಾಡು ಪ್ರಸಾರ ಮಾಡ್ತೇವೆ, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂತ. ಈಗ ಕೇಳಿದ್ದು ಸುಳ್ಳು, ನೋಡಿದ್ದು ಸುಳ್ಳಲ್ಲ ಅಂತ ಯೋಚನೆ ಆಗ್ತಾ ಇತ್ತು. ಆದರೆ ಈಗ ನೋಡಿದ್ದು ಕೂಡ ಸುಳ್ಳೋ ಅಂತ ಹೇಳಿ ಯೋಚನೆ ಮಾಡಬೇಕಾದಂಥ ಪ್ರಸಂಗ ಬಹಳ ಅಗತ್ಯವಾಗಿ ನಾವು ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ, ಈ ಮೀಡಿಯಾ, ಈ ಸೋಷಿಯಲ್ ಮೀಡಿಯಾ ಅನ್ನುವ ಮೀಡಿಯಾಕ್ಕೆ ಯಾವುದೇ ಕಂಟ್ರೋಲಿಂಗ್ ಅಥಾರಿಟಿ ಇಲ್ಲ. ನಾನು ಮೊದಲು ಮಾತಾಡಿದ 4 ಮೀಡಿಯಾಗಳು, ಅದು ಪೇಪರ್ ಇರ್ಬೋದು, ಅದು ರೇಡಿಯೋ ಇರ್ಬೋದು, ಅದು ಟಿವಿ ಇರ್ಬೋದು, ಅದು ಸಿನಿಮಾ ಇರ್ಬೋದು, ಅದಕ್ಕೊಂದು ಚೌಕಟ್ಟು ಹಾಕುವ ಒಂದು ಕಂಟ್ರೋಲಿಂಗ್ ಅಥಾರಿಟಿ ಇದೆ. ಈಗ ಉದಾಹರಣೆಗೆ ಹೇಳುವುದಿದ್ರೆ, ಪ್ರೆಸ್ಗೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ. ಪ್ರೆಸ್ ಅಲ್ಲಿ ಏನಾದ್ರೂ ಕೂಡ ತೊಂದರೆ ಆಯಿತು ಅಂತ ಹೇಳಿದ್ರೆ ನೀವು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾಕ್ಕೆ ಹೋಗಿ ಅವರ ಹತ್ರ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೊಂದು ಪರಿಹಾರ ಮುಂದಕ್ಕಾದ್ರೂ ಸಿಗ್ತದೆ. ಅದರ ನಂತರ ಟಿವಿಗೆ, ಅದಕ್ಕೂ ಕೂಡ ಒಂದು ಈ EMMC ಅಂತ ಹೇಳುವಂತಹ ಒಂದು ಕಂಟ್ರೋಲಿಂಗ್ ಅಥಾರಿಟಿ ಇದೆ, ಎಲೆಕ್ಟ್ರಾನಿಕ್ ಮೀಡಿಯಾ ಮಾನಿಟರಿಂಗ್ ಅಂತ ಹೇಳಿ. ಅದನ್ನ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಅದರ ಜೊತೆ ರೇಡಿಯೋಕ್ಕೆ ಹೇಗೂ ಕೂಡ ಮೊದಲಿಂದ ಕೂಡ ಏನು ಟ್ರಾಯ್ ಅಂತ ಹೇಳಿ ಏನಿದೆ, ಅದು ಅದನ್ನ ಕಂಟ್ರೋಲ್ ಮಾಡ್ತಾ ಇತ್ತು. ಸಿನಿಮಾಕ್ಕೆ ಹೇಗೂ ಕೂಡ ಮೊದಲೇ ಸ್ಕ್ರೀನಿಂಗ್ ಇದೆ ಸಿನಿಮಾವನ್ನ ನೋಡ್ಲಿಕ್ಕೆ ಕೂಡ. ಈಗ ಸೋಷಿಯಲ್ ಮೀಡಿಯಾಕ್ಕೆ ಮಾತ್ರ ಇಷ್ಟರವರೆಗೆ ಯಾವುದೇ ಕಂಟ್ರೋಲ್ ಇಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಹುದು, ದಿನವೂ ಕೂಡ ಯಾರೋ ಯಾರನ್ನು ಬೈತಾ ಇರುವುದು ಅಥವಾ ಅವರಿಗೆ ಮನಸ್ಸಿಗೆ ಬಂದದ್ದನ್ನ ಹೇಳುವುದು, ಅದನ್ನ ನೀವು ಹೆಚ್ಚು ಹೆಚ್ಚು ನೋಡುವುದು, ಅದನ್ನ ಕೇಳುವುದು, ಅದಕ್ಕೆ ಮತ್ತೆ ಉತ್ತರಗಳನ್ನ ಕೇಳುವುದು, ಇದೊಂಥರ ರೀತಿಯ ಸೆನ್ಸೇಷನ್. ಆದರೆ ಅದನ್ನ ಮಾಡಬಾರದು ಅಂತ ಹೇಳಲಿಕ್ಕೆ ಯಾರೂ ಇಲ್ಲ. ಆದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕಂಟ್ರೋಲಿಂಗ್ ಅಥಾರಿಟಿ ಇಲ್ಲದೆ ಬಹಳ ಕಷ್ಟ ಆಗಿದೆ. ಇದರ ಜೊತೆ AI ಅನ್ನುವಂತಹ ಒಂದು ತಂತ್ರಜ್ಞಾನ ಸೇರಿ ಈಗ ನಮಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹೇಳುವಂಥದ್ದು ಕಷ್ಟ. ಈಗ ನಾವು ನೋಡುವ ವಿಡಿಯೋವೇ ಸತ್ಯವೋ ಸುಳ್ಳೋ ಹೇಳುವಂಥದ್ದು ನಮಗೆ ಚಿಂತನೆಗೆ ಬಂದಿದೆ. ಉದಾಹರಣೆಗೆ ನಾನು 2-3 ಉದಾಹರಣೆಗಳನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಇತ್ತೀಚೆಗೆ ನಾನು ಒಂದು ವಿಡಿಯೋ ನೋಡಿದೆ, ಒಂದು ಬಹುಶಃ 2 ತಿಂಗಳಲ್ಲಿ ಇರ್ಬೋದು, ನೀವು ನೋಡಿರ್ಬೋದು. ನಿರ್ಮಲಾ ಸೀತಾರಾಮನ್, ನಮ್ಮ ಏನು ಅರ್ಥ ಮಂತ್ರಿಯವರು ಇದ್ದಾರೆ, ಅವರು ಅರ್ಥ ಸಚಿವರು, ಅವರು ಒಂದು ವಿಷಯ ಹೇಳ್ತಾರೆ ಒಂದು ವಿಡಿಯೋದಲ್ಲಿ. ಏನಂತ ಹೇಳಿದ್ರೆ, ಇವತ್ತು ಮಾರ್ಚ್ 14, ಇವತ್ತಿಗೂ ಆ ವಿಡಿಯೋ ಬರ್ತಾ ಇರ್ತದೆ ನೋಡಿ, ಮಾರ್ಚ್ 14 ಇವತ್ತು ಸಂಜೆಯ ಒಳಗೆ ನೀವು 11,000 ರೂಪಾಯಿಯನ್ನ ನೀವು ಕಟ್ಟಿದ್ರೆ ನಿಮಗೆ ಕೆಲವು ಈ ವರ್ಷದ ಕೊನೆಯಲ್ಲಿ 3 ಲಕ್ಷ ರೂಪಾಯಿಯನ್ನ ಕೊಡಲಾಗ್ತದೆ ಈ ತಿಂಗಳ ಕೊನೆಯಲ್ಲಿ. ಬಹುಶಃ ಸತ್ಯವೋ ಅಂತ ಒಂದು ಸಂಶಯ ಬರ್ತದೆ.
ಇವರು ಏನೋ ಒಂದು ಇರಬಹುದೇನೋ ಅಂತ. ಅಷ್ಟಾಗುವಾಗ ಸ್ವಲ್ಪ ದಿವಸ 2 ದಿವಸದಲ್ಲಿ ನಾನು ಅದನ್ನೇ ಮತ್ತೆ ಸ್ಕ್ರಾಲ್ ಮಾಡಿದಾಗ ಆಗ ಅಲ್ಲಿ ಅದೇ ವಿಷಯವನ್ನ ಹೇಳ್ತಾ ಇದ್ದದ್ದು ಸುಧಾಮೂರ್ತಿಯ ಬಾಯಿಯಿಂದ ಇದನ್ನು ಹೇಳಿಸ್ತಾರೆ. ಅದರ ನಂತರ ಸ್ವಲ್ಪ ಸಮಯದಲ್ಲಿ ಕ್ರಿಕೆಟರ್ ಒಬ್ರು ಕೂಡ ವಿರಾಟ್ ಕೊಹ್ಲಿ ಅದನ್ನ ಹೇಳ್ತಾರೆ. ಹೀಗೆ ಆದರೆ ಇದನ್ನ ನಾವು ನಂಬುವಂತ ಒಂದು ಅವರ ಬಾಯಿಂದಲೇ ಅದನ್ನ ಹೇಳಿಸುವಂತ ವ್ಯವಸ್ಥೆ ಈ AI ತಂತ್ರಜ್ಞಾನದಿಂದ ಆದಾಗ ಇದಕ್ಕೆ ಬಲಿ ಬೀಳುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಅನ್ನುವಂಥದ್ದು ಸತ್ಯ. ಇದೇ ರೀತಿ ಮಿಸ್ಇನ್ಫಾರ್ಮೇಶನ್ ಅನ್ನುವಂಥದ್ದು. ಮಿಸ್ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಈಗ ಯಾವುದೋ ಒಂದರಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ, ಈಗ ಇತ್ತೀಚೆಗೆ ತಾನೇ ಬಂತು ಏನಂತ ಹೇಳಿದ್ರೆ ನಮ್ಮ ಅಮಿತ್ ಶಾ, ಅಮಿತಾಬ್ ಬಚ್ಚನ್, ಸುಧಾಮೂರ್ತಿ, ಹಾಗೆಯೇ ಕ್ರಿಕೆಟರ್ಗಳು ಅವರೆಲ್ಲರೂ ಕೂಡ ಯಾವುದೋ ಒಂದು ಬಾಂಡ್ ಅಲ್ಲಿ ಹಾಕಿ ದುಡ್ಡು ನಿಮಗೆ ಜಾಸ್ತಿ ಆಗ್ತದೆ, ನಿಮಗೆ 100ಕ್ಕೆ 120 ಸಿಗ್ತದೆ ಅಂತ ಹೇಳುವಂಥದ್ದು. ಇಂತಹ ಒಂದು ತಂತ್ರಜ್ಞಾನದಿಂದ AI ತಂತ್ರಜ್ಞಾನದಿಂದ ಮಾಡಿದಂತಹ ವಿಡಿಯೋಗಳು. ನಮ್ಮ ದೇವಿ ಪ್ರಸಾದ್ ಶೆಟ್ಟಿ ನಮಗೆಲ್ಲ ಗೊತ್ತಿದೆ, ಕಾರ್ಡಿಯಾಲಜಿಸ್ಟ್, ಅವರ ಇಂಟರ್ವ್ಯೂವನ್ನು ಮೊನ್ನೆ ನಾನು ನೋಡಿದೆ. ರಜತ್ ಶರ್ಮಾ ಇಂಟರ್ವ್ಯೂ ಮಾಡ್ತಾ ಇದ್ರು. ಅವರು ಲಿವರ್ನ ಒಂದು ಕ್ಯಾನ್ಸರ್ ಬಗ್ಗೆ, ಲಿವರ್ನಲ್ಲಾಗುವ ತೊಂದರೆಗಳ ಬಗ್ಗೆ, ಅದಕ್ಕೆ ಔಷಧದ ಬಗ್ಗೆ ಹೇಳ್ತಾರೆ. ಅವ್ರು ಕಾರ್ಡಿಯಾಲಜಿಸ್ಟ್ ಅಂತ ನಮಗೂ ಗೊತ್ತುಂಟು, ಗೊತ್ತಿಲ್ಲದವರಿಗೆ ಇವ್ರು ಯಾರೋ ದೊಡ್ಡ ವ್ಯಕ್ತಿ, ಇವರು ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಅವರು ಹೇಳುವ ಔಷಧಿಯನ್ನ ಅದರಲ್ಲಿ ಕೊನೆಗೆ ಹೇಳ್ತಾರೆ, ಈ ಔಷಧಿ ತಗೊಳ್ಳಿ ಅಂತ ಹೇಳಿ. ಆ ಔಷಧಿನ ತಗೊಂಡು ಅದರಿಂದ ನಾವು ಮೋಸ ಹೋಗುವಂತ ಸಂದರ್ಭಗಳು ಜಾಸ್ತಿ. ಈಗ AI ಯಲ್ಲಿರುವಂತಹ ಡೀಪ್ ಫೇಕ್ ಅನ್ನುವಂತಹ ಒಂದು ತಂತ್ರಜ್ಞಾನ ಈ ರೀತಿಯ ವಿಡಿಯೋಗಳನ್ನು ಮಾಡಿದೆ. ಅದೇ ರೀತಿ BSE CEO ಒಬ್ಬರದ್ದು ಕೂಡ ನಾನು ಒಂದು ನೋಡಿದೆ, ಸ್ಟಾಕ್ ಎಕ್ಸ್ಚೇಂಜ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ CEO. ಅವರು ಕೂಡ ಇಂತಹ ಸ್ಟಾಕ್ಗಳನ್ನು ನೀವು ತಗೊಂಡ್ರೆ ನಿಮ್ಮದು 5 ಪಟ್ಟಾಗ್ತದೆ, 10 ಪಟ್ಟಾಗ್ತದೆ 10 ದಿವಸದಲ್ಲಿ ಅಂತ ಹೇಳುವಂಥ ವಿಡಿಯೋ. ಈ ರೀತಿಯ ವಿಡಿಯೋಗಳು AI ತಂತ್ರಜ್ಞಾನದ ಮೂಲಕ ಮಾಡಿ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಮೀಡಿಯಾವನ್ನೇ ಒಂದು ರೀತಿಯಲ್ಲಿ ಒಂದು ವೈಭವೀಕರಣ ಮಾಡಿ ಅದರನ್ನು ಸರಿಯೋ ತಪ್ಪು ಅಂತ ಗೊತ್ತಿಲ್ಲದಂತೆ ಮಾಡುವಂತಹ ಒಂದು ವಿಷಯಗಳು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವುದು ನಮಗೆ ಬಹಳ ಒಂದು ವಿಶೇಷ ಅಂತ, ಅದನ್ನು ಅರಗಿಸಿಕೊಳ್ಳಿಕ್ಕೆ ಆಗದಂತಹ ಒಂದು ವಿಷಯ. ಆದ್ರಿಂದ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದದ್ದೆಲ್ಲ ಸ್ವಲ್ಪ ಸತ್ಯ ಅನ್ನುವಂತಹ ನಂಬುವಂತಹ ವಿಷಯ ವ್ಯವಸ್ಥೆ ನಾವು ಬಿಡಬೇಕು ಅನ್ನುವಂಥದ್ದು. ಆದ್ರಿಂದ ಈ ತಂತ್ರಜ್ಞಾನದಲ್ಲಾದಂತಹ ಬದಲಾವಣೆಗಳು, ಈ ಸೋಷಿಯಲ್ ಮೀಡಿಯಾವನ್ನ ನಿಮ್ಮನ್ನು ಒಬ್ಬ ಮೀಡಿಯಾದ ಎಡಿಟರ್ ಆಗಿ ಮಾಡಿದ್ರು ಕೂಡ ಅದರಿಂದಲೇ ನೀವು ಕೂಡ ಮೋಸ ಹೋಗುವಂತಹ ವ್ಯವಸ್ಥೆಗಳು ಬಂದಿದೆ. ಇದಕ್ಕೆ ಯಾವುದಾದ್ರೂ ರೀತಿಯಲ್ಲಿ ಒಂದು ಕಡಿವಾಣ, ಒಂದು ಕಂಟ್ರೋಲಿಂಗ್ ಅಥಾರಿಟಿ ಅನ್ನುವಂಥದ್ದು ಇಲ್ಲದಿದ್ದರೆ ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ಇದು ಒಂದು ದೊಡ್ಡ ತೊಂದರೆಯಾಗಿ ಕೂಡ ಮಾರ್ಪಡುವಂಥದ್ದು. ಸತ್ಯವನ್ನ ನಾವು ತಿಳಿಯುವಂಥದ್ದು ಅಥವಾ ಸತ್ಯವನ್ನ ಹೇಳುವಂಥದ್ದು ಸರಿ, ಅದರ ಜೊತೆ ಇದು ಅನಿಯಂತ್ರಿತವಾಗಿ ಆಗುವಂತಹ ಮಾಡುವಂತಹ ವಿಡಿಯೋಗಳು ಕೂಡ ನಮಗೆ ಅಥವಾ ಬೇರೆಯವರಿಗೆ ತೊಂದರೆಯನ್ನು ಉಂಟು ಮಾಡುವುದು. ಅದಕ್ಕಾಗಿ ಏನು ಮಾಡಬಹುದು ಅಂತ ಹೇಳಿ ನಾವು ಯೋಚನೆ ಮಾಡೋದಿದ್ರೆ, ಇಂತಹ ಒಂದು AI ಸರಿಯೋ ಸುಳ್ಳು ಅಂತ ಗೂಗಲ್ನಲ್ಲಿ ಮಾಡಿದಂಥದ್ದಾದ್ರೆ ಗೂಗಲ್ ಜೆಮಿನಿ ಅನ್ನುವಂಥದ್ದು ಹೇಳ್ತದೆ. ಅದರಲ್ಲಿ ನೀವು ಇದು ಸರಿಯೋ ಸುಳ್ಳೋ, ಇದು ಸರಿಯಾದ ವಿಡಿಯೋ ಅಲ್ಲವೋ ಅಂತ ಹೇಳಿ ನೀವು ಹೇಳಿದ್ರೆ ಅದು ಹೇಳ್ತದೆ. ಆದರೆ ಬೇರೆ ಕಡೆ ಮಾಡಿದಂತಹ ವಿಡಿಯೋಗಳ ಬಗ್ಗೆ ಅವರಿಗೆ ಅಷ್ಟು ಜ್ಞಾನ ಇಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಈ ತಂತ್ರಜ್ಞಾನದ ಆವಿಷ್ಕಾರದಿಂದಾಗಿ ಮಾಧ್ಯಮಗಳು ಎಲ್ಲಿಯ ಮಟ್ಟಿಗೆ ಮುಟ್ಟುತ್ತವೆ, ಮಾಧ್ಯಮಗಳಲ್ಲಾಗುವಂತಹ ಬದಲಾವಣೆ ಎಲ್ಲಿಯ ಮಟ್ಟಿಗೆ ಮುಟ್ಟುತ್ತದೆ ಅಂತ ಹೇಳುವುದು ಸತ್ಯ, ಹೇಳುವುದು ಕಷ್ಟ. ಆದರೆ ಖಂಡಿತವಾಗಿಯೂ ಇದೆಲ್ಲದಕ್ಕೂ ಕೂಡ ಒಂದು ಹಿಂದಿರುವಂತಹ ಫೋರ್ಸ್ ಈಗ ನಾವು ನೋಡ್ತಾ ಇರುವಂತಹ ಮಾರ್ಕೆಟಿಂಗ್ ಫೋರ್ಸ್ಗಳೇ ಅಂತ ಹೇಳಿ ಖಂಡಿತವಾಗಿ ಕೂಡ ಹೇಳ್ಬೋದು. ಬಹುಶಃ ಇನ್ನು ಹೇಳಲಿಕ್ಕೆ ತುಂಬಾ ವಿಷಯಗಳಿದ್ರೂ ಕೂಡ ನನ್ನ ಸಮಯ ಮುಗಿತಾ ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಸೂರ್ಯನಾರಾಯಣ ಭಟ್ಟಿಯವರು ಬಹಳ ಸರಳವಾಗಿ ಹಾಗೂ ಸುಂದರವಾಗಿ ಮಾಧ್ಯಮ ಕ್ಷೇತ್ರದ ಸ್ಥಿತಿಗತಿಗಳು ಹಾಗೂ ಅಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ಸವಿವರವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಈಗ ಕೇಳುಗರಿಗೆ ಏನಾದ್ರೂ ಪ್ರಶ್ನೆ ಇದ್ದಲ್ಲಿ ಅವರಲ್ಲಿ ನೀವೀಗ ಕೇಳಬಹುದು. ನಮಸ್ಕಾರ, ನಾನು ಕುರುಕೋಳಿ ಸುಬ್ರಹ್ಮಣ್ಯ ಅಂತ ಹೇಳಿ.
ತುಂಬ ಚೆನ್ನಾಗಿತ್ತು ನಿಮ್ಮ ಮಾತು. ಆಮೇಲೆ ನಿಮ್ಮ ಕಾಂಟ್ರಿಬ್ಯೂಷನ್ ಸೋಷಿಯಲ್ ಮೀಡಿಯಾದ ಬಗ್ಗೆ ನೀವೀಗ ಮಾತಾಡಿದ್ದು ನನ್ನ ಒಂದು ಕ್ವಶನು. ಈಗಿನ ಯುಗದ ಮಕ್ಕಳು ಎಲ್ಲರೂ ಕೂಡ, ಇನ್ಕ್ಲೂಡಿಂಗ್ ವರ್ಕಿಂಗ್ ಕ್ಲಾಸ್ ಕೂಡ, 30-35 ವರ್ಷದವರೆಗೆ ಹೆಚ್ಚಾಗಿ ಇನ್ಸ್ಟಾಗ್ರಾಮ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದು 20-30 ಸೆಕೆಂಡಿನಲ್ಲಿ ಅವರಿಗೆ ಬೇಕಾದವರು ಕಮ್ಯುನಿಕೇಟ್ ಮಾಡ್ತಾರೆ, ಅವರಿಗೆ ಬೇಕಾದವರು ನೋಡ್ತಾರೆ, ಅವರ ಜೀವನವೇ ಅದರ ಮೇಲೆ ಡಿಪೆಂಡ್ ಆಗುವ ಥರ ಇದೆ. ಮೊನ್ನೆ ನಾನೊಬ್ಬರಲ್ಲಿ ಮಾತಾಡುವಾಗ ಅವರು ಹೇಳಿದರು, ಎವರೇಜ್ ಈಗ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡುವವರು ಅಲ್ಲ, ಊರಿನಲ್ಲಿ ಇರುವವರು ಕೂಡ ಅಂತ ಇಟ್ಕೊಳ್ಳೋಣ, ಎಲ್ಲರೂ 1 ಗಂಟೆಯಷ್ಟು ಇನ್ಸ್ಟಾಗ್ರಾಮ್ ಅನ್ನು ನೋಡ್ತಾರೆ ಅಂತೆ. ಅದರಿಂದ ಅವರ ಜ್ಞಾನವು ಅಭಿವೃದ್ಧಿ ಆಗ್ತದೆ. ಅದೇ ರೀತಿ ಅವರ ಏನು ಮುಂದೆ ಅವರು ಮಾಡಬೇಕು ಅದರ ಬಗ್ಗೆ ಅವರಿಗೆ ಮಾಹಿತಿ ಸಿಗ್ತದೆ, ಅದನ್ನು ಅವರು ಮಾಡಿಕೊಂಡು ಹೋಗ್ತಾರೆ, ಅವರದನ್ನು ಬೇರೆಯವರಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ಅದು ಪ್ರೋಗ್ರೆಸಿವ್ ಆಗಿ ತಗೊಂಡವರು ತುಂಬಾ ಉದ್ಧಾರ ಆದವರು ಇದ್ದಾರೆ. ಆದರೆ ಅದನ್ನು ಕರೆಕ್ಟ್ ಆಗಿ ಯೂಸ್ ಮಾಡದೇ ಇದ್ದರೆ ಅದರಿಂದ ತೊಂದರೆಗಳು ಉಂಟು, ಟೈಮ್ ವೇಸ್ಟ್, ಆಮೇಲೆ ಮೈಂಡ್ ಅಲ್ಲಿ ಕೂಡ ಸ್ಟ್ರೆಸ್ ಬರ್ತದೆ. ಅದನ್ನು ನಾವು ಕರೆಕ್ಟ್ ಆಗಿ ಹೇಗೆ ಯೂಸ್ ಮಾಡಬಹುದು ಎಂಬುದರ ಬಗ್ಗೆ ಏನಾದರೂ ನೀವು ಮಾಹಿತಿ ಕೊಡಬಹುದಾ? ಯಾಕಂತ ನಾನು ಕೇಳ್ತೇನೆ ಅಂತಂದ್ರೆ, ಈಗ ನಾವು ಕರಾಡ ವಿಶ್ವದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಜನಗಳು ಬೇಕು ಅಂತ ಹೇಳಿ, ಆದರೆ ನಮ್ಮ ಉದ್ದೇಶ ಅದು ಒಳ್ಳೆದಾಗಿ ಉಪಯೋಗ ಆಗಬೇಕು ಅಂತ ಹೇಳಿ. ಸ್ವಲ್ಪ ನಿಮ್ಮ ಗೈಡೆನ್ಸ್ ಬೇಕಿತ್ತು. ಖಂಡಿತ ಮಾಡಬಹುದು. ಯಾಕಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ನಲ್ಲಿರುವಂತ ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಅದು ಬಹಳ ಚಿಕ್ಕ ಶಾರ್ಟ್ ಡ್ಯೂರೇಷನ್ ನ ಒಂದು ವಿಡಿಯೋ ಅಂತ ಹೇಳ್ಬೋದು. ಆದ್ರಿಂದ ಹೆಚ್ಚು ಅದರಲ್ಲಿ ಮಿಸ್ಇಂಟರ್ಪ್ರಿಟೇಷನ್ ಅಥವಾ ಈ ರೀತಿಯ ಫೇಕ್ ಇದಾಗುವಂಥದ್ದು ಸ್ವಲ್ಪ ಕಡಿಮೆ ಕಂಪ್ಯಾರಿಟಿವ್ಲಿ, ಯಾಕಂದ್ರೆ 30 ಸೆಕೆಂಡ್ ಅಲ್ಲಿ ಹೋಗ್ತದೆ ಅಂತ. ಆದರೆ ಒಂದೇ ಒಂದು ವಿಷಯ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಈಗ ಇನ್ಸ್ಟಾಗ್ರಾಮ್ ಅನ್ನ ಬಳಸುವುದು ಪ್ರಚಾರಕ್ಕಾಗಿ, ಪ್ರಸಾರ ಮತ್ತು ಪ್ರಚಾರ ಎರಡೂ ಉಂಟು. ಅಷ್ಟಾಗುವಾಗ ಎಲ್ಲರೂ ಹೆಚ್ಚಾಗಿ ಏನಾಗ್ತದೆ, ನಾನು ನೋಡ್ತಾ ಇದ್ದ ಹಾಗೆ ಒಬ್ಬರಿಗಿಂತ ಚಂದ ಅಥವಾ ಒಬ್ಬರಿಗಿಂತ ವಿಶೇಷವಾಗಿ ಅವರನ್ನ ಮೀರಿಸುವಂತಹ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಈ AI ತಂತ್ರಜ್ಞಾನವನ್ನು ಇದರ ಜೊತೆ ಜೋಡಿಸಿದರೆ ಮಾತ್ರ ಬಹಳ ಕಷ್ಟ ಅಂತ ನನಗೆ ಅನಿಸುದು. ಯಾಕಂತ ಹೇಳಿದ್ರೆ, ನಾವು ಒಂದು ಮನೆಯಲ್ಲಿ ಮಾಡುವಂತ ಒಂದು ವಿಷಯವನ್ನ, ಈಗ ನೀವೇ ಹೇಳಿದ್ರಿ, ಒಂದು ಕಾರ್ಪೆಂಟ್ರಿ ಒಂದು ವಿಷಯ ಅಂತ ಇಟ್ಕೊಳ್ಳಿ, ಒಂದು ಮನೆಯಲ್ಲಿ ಮಾಡುವಂತ ಒಂದು ಯಾವುದೋ ಒಂದು ರಿಪೇರಿ, ಅದರ ಬಗ್ಗೆ ನಾವೊಂದು ಚಿಕ್ಕ 30 ಸೆಕೆಂಡಿನ ಇದನ್ನ ಐಟಮ್ ಅನ್ನ ಕಳಿಸುವಂಥದ್ದು, ಅದು ಪರ್ಫೆಕ್ಟ್ಲಿ ಓಕೆ. ಆದ್ರೆ ಒಬ್ಬ ಈ ಸ್ಕ್ರೂವನ್ನ ಇದಕ್ಕೆ ಅವನಿಗೆ ಒಂದು ಹೊಸ ಮೆಷಿನ್ ಬಂದಿದೆ ಅಂತ ಹೇಳಿ ಅವ ಇನ್ನೊಂದು ರೀತಿಯಲ್ಲಿ ಅದನ್ನ ಮಾಡಿಕೊಂಡು ಹೋದ್ರೆ ಮಾತ್ರ ಕಷ್ಟ. ಆದ್ರೆ ಇದೇ ವಿಷಯ ಏನಂತ ಹೇಳಿದ್ರೆ, ಇದರಲ್ಲಿ ಫೇಕ್ ಯಾವುದು ಫೇಕ್ ಅಲ್ಲದ್ದು ಯಾವುದು ಅಂತ ಗುರುತಿಸುವಂಥದ್ದು ತುಂಬಾ ಕಷ್ಟ ಅಂತ ಹೇಳುದು. ಯಾಕಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾರೆ, ಹೀಗೆ ಮಾಡಿದ್ರೆ ಸುಲಭ, ಹೀಗೆ ಮಾಡಿದ್ರೆ ಸುಲಭ, ಅದರಲ್ಲಿ ನಾವು ನೋಡಿದ್ರೆ ಇಂಟರ್ನೆಟ್ ಅಲ್ಲಿ ಅದನ್ನ ಗುರುತಿಸುವ ಬಗೆಗಳನ್ನು ಹೇಳ್ತಾರೆ. ಏನಂತ ಹೇಳಿದ್ರೆ ಕಣ್ಣು ಮಿಟುಕಿಸುವಂಥದ್ದು, ಅದು ಇದು ಅಂತ. ಆದ್ರೆ ನನಗೆ ಅಷ್ಟು ಸುಲಭದಲ್ಲಿ ಎರಡು ವಿಡಿಯೋ, ಫೇಕ್ ವಿಡಿಯೋ ಮತ್ತು ಒರಿಜಿನಲ್ ವಿಡಿಯೋ ಅಂತ ನೀವು ಎಲ್ಲಾದ್ರೂ ಇಂಟರ್ನೆಟ್ ಅಲ್ಲಿ ನೋಡಿ, ನನಗೆ ಅಷ್ಟು ಸುಲಭದಲ್ಲಿ ಅದನ್ನು ಗುರುತಿಸ್ಲಿಕ್ಕೆ ಒಂದೇ ಕ್ಷಣದಲ್ಲಿ ಆಗ್ತದೆ ಅಂತ ಹೇಳಿ ನಂಬುದಿಲ್ಲ. ಆದ್ರೂ ಕೂಡ ನಾವು ಇದರ ಇತಿಮಿತಿಗಳನ್ನ ನೆನಪಲ್ಲಿ ಇಟ್ಟುಕೊಂಡು ನಾವು ಮುಂದುವರಿಬೇಕು. ಯಾಕಂದ್ರೆ ತಂತ್ರಜ್ಞಾನ ಮುಂದುವರೆದಾಗ ಅದರ ನೆಗೆಟಿವ್ ಸೈಡ್ಸ್ ಜೊತೆ ಪಾಸಿಟಿವ್ ಸೈಡ್ ಅನ್ನು ನಾವು ನೋಡ್ಲೇಬೇಕು. ಯಾಕಂತ ಹೇಳಿದ್ರೆ ಇಲ್ಲ ಅಂದ್ರೆ ನಾವು ಉದ್ಧಾರ ಆಗುದಿಲ್ಲ ಖಂಡಿತ. ಯಾಕಂದ್ರೆ ನಾವು ಈ ಏನು ಪ್ರವಾಹ ಉಂಟು ಅದರ ಜೊತೆ ಇಡ್ಲೇಬೇಕು. ಆದ್ರಿಂದ ಇದನ್ನ ಇಂಟ್ರೊಡ್ಯೂಸ್ ಮತ್ತು ಇದನ್ನ ಬಳಸುವಂತದ್ದು ಖಂಡಿತ ಒಳ್ಳೆಯದೇ, ಬಳಸಲೇಬೇಕು ನಾವು. ಅದಕ್ಕಂತೇಳಿ ಇಲ್ಲಾದ್ರೆ ನಾವು ಪ್ರಿಮಿಟಿವ್ ಅಥವಾ ಹಿಂದಿನ ಕಾಲಕ್ಕೆ ಹೋಗ್ತೇವೆ. ಆದ್ರಿಂದ ಬಳಸಬೇಕು, ಆದ್ರೆ ಸ್ವಲ್ಪ ಮಟ್ಟಿನ ಒಂದು ಎಚ್ಚರಿಕೆ ಕೂಡ ಬೇಕು ಅಂತ ನಾನು ಇಲ್ಲಿ ಹೇಳುವಂಥದ್ದು. ಧನ್ಯವಾದಗಳು. ವೀರಣ್ಣ ನಮಸ್ಕಾರ. ಅತ್ತೆ ವಾಟ್ಸಪ್ ಟೈಲ ನಂತರ ಅಮ್ಮಿ ಫೋನ್ ಕರು ಉಲ್ಲೋಪಚಿಗೆ ಉಣೆದ ಅನ್ಸಗೇಣು ते होय कशा म्हणले रे कम्युनिकेशन उणे अನ್ಸಗೇಣು ते आता म्हणलं सुब्रमण्यन कशा म्हणले रे. आता इंस्टाग्रामानूंची ಒಟ್ಟು ಜನ ಅತ್ತಂತಿ ಚೆಡ್ಡೋಂಟೊಟ್ಟಿ ತಂಗ ಉಲ್ಲೋಪಕ ಸಣ್ಣ ಗೊಂತುನ ಅತ್ತಂಚ ಜನರೇಷನ್ ते ರೋಕಕಿ ಹಾಳನು ಗೊಂತುನ ಅತ್ತಂತು ಹಾವಣೆ ತು ದಲ್ಲರಿ ಫೋನನ್ನು ಉಲ್ಲೋಪದಲ್ಲರಿ ಅತ್ತಂಜಿ ಚೆಡ್ಡು ವಾಟ್ಸಪ್ ಅನ್ನುಂಚಿ ಉಲ್ಲೇರಿ ತಂತ ಸ್ಪೀಡ್ ಪಳೆಲ್ಲರಿ ಭಯಂಕರ ಸ್ಪೀಡ್ ಏನಟ್ಟೆ ಟೈಪ್ ಗರಿ ಅವಂಗ ಅಂದಾಜಲ್ಲದಯನ ಅಮ್ಮಿ ABCD ಅಂದಾಜು ಕರ್ತಾನ 25 ವಾಕ್ಯ ಅಂಚ ಉಲ್ಲೊಂಚೆದಾಚನಿ ಸ್ಪೀಡ್ ಏನ ತೀನ್ ಪಳೆರಿಲೆ ಕರೆಯಿಲೆ ತಾನು ಕಮ್ಯುನಿಕೇಶನ್ ಸ್ಕಿಲ್ ಬಹಳ ತಾನು ತುಟು ಭಾರಿ ಉಡೆದಂತ ಇತ್ತ ಒಳ್ಳೆರಿ ಅತ್ತಂಚ ಚೆಡ್ಡು ಅಂಕ ಉಲ್ಲೋಪಗ ಸಣು ಚಿಗೊಂತನ ದೊಂಚಿ ಸಂದರ್ಭದ ಆತ್ಸ
చెడ్వాంక చిక్క ఉల్లంచ కండే కరపగసాడు ముక్కిల గొంతున चेडवांकडून आता बाकीची लांकीले एका जंबारात घरांनी सहान फंक्शन करतना आता व्हॉट्सअपान तुका बळ म्हणले तेणा तुवें पळयले जाला नाजाल्यार तूं येवन दिलेले काय ताका इतेना म्हणले होय त्या मट्टा पत्तली इंटिणू एक कम्युनिकेशन ಖಂಡಿತ ಖಂಡಿತ ते क्वेश्चन तक एक सॉल्यूशन आणू ना कशल्याक म्हणल्यार आता खंय गेल्लीले फुडें जाल्ल्यार टाइम पास आता हरटिके केल्ले वचपाची लेट 8:30 वचून 8:30 ಮುಹೂರ್ತದಲ್ಲಿ 7:30 ಎಂಜಿಲಿ ಗರಾವಳಿ ಮಾತ್ರ 8 ಗಂಟೆ ಎಂಜಿಲಿ ನಂತರ ಸೀದಾ ವಚ್ಚುನು 12:30 ಎಂಜಿಲಿ ಇಂಚಿ 12:30 ಎಂಟು थंयस ओरी शेक हँड की कशाली देव पर्यंत पळोव पर्यंत मोबाईल आणूंच्यात सरी व्हॉट्सअप आणूंची तेवढी कम्युनिकेशन म्हणल्यार हक्कटाकडे केले उणे जाल्लो कसं जास्ती करपण म्हणून कष्ट म्हणप होय कांय करायकिनच ते आमच्या आता चेडवान आमिले त्या मट्टाक ಒಟ್ಟಿ म्हणले ತಪ್ಪು ना ಅತ್ತಂದು ಪರಿಸ್ಥಿತಿ ಅಸಂಸ होय ಪ್ರವಾಹದ ಜೊತೆ ಈಜಬೇಕು ಓಹ್ ಧನ್ಯವಾದ ಧನ್ಯವಾದ ಬೇರೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಅಲಕ್ಕ ಧನ್ಯವಾದ ಕಟಿಯಂಕಿಣ ಮೂವತ್ತೊಂದರಲ್ಲಿ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನಡೆಸಿಕೊಡಬೇಕಾಗಿ ಶ್ರೀಯುತ ಪಾಂಡುರಂಗ ಗುರ್ಜರಿವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮಸ್ಕಾರ. ಸೂರ್ಯಣ್ಣ, ನಾವು ಸಣ್ಣ ಇರುವಾಗ ಎರಡೇ ಕೇಳ್ತಾ ಇದೆಯಲ್ಲ? ಕೇಳ್ತಾ ಇದೆ. ನಾವು ಸಣ್ಣ ಇರುವಾಗ ಎರಡೇ ಮಾಧ್ಯಮ ಇದ್ದದ್ದು, ಪತ್ರಿಕೆ, ಅದ್ ಬಿಟ್ರೆ ಆಕಾಶವಾಣಿ. ಈಗ ಎಲ್ಲನೂ ಚೇಂಜ್ ಆಗಿ ನೀವು ಹೇಳಿದಾಗೆ ತುಂಬಾನೇ ಡೆವಲಪ್ಮೆಂಟ್, ಆದ್ರೆ ಧನಾತ್ಮಕ್ಕಿಂತ ಋಣಾತ್ಮಕಗಳೇ ಜಾಸ್ತಿ ಆಗಿದೆ. ನಾನು ಇತ್ತೀಚೆಗೆ LIC ರಿಟೈರ್ಡ್ ಆದೆ. ನೀವು ಹೇಳಿದಾಗೆ ನಿರ್ಮಲಾ ಸೀತಾರಾಮನ್ ಅಲ್ಲ, LIC ಬಗ್ಗೆ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಬಡ್ಡಿ ನೆಕ್ಸ್ಟ್ ಮಂತ್ ಇಂದ 10,000 ರೂಪಾಯಿ ಕೊಡ್ತೇನೆ ಅಂತ ತುಂಬಾ ವಿಡಿಯೋಗಳು ಬರ್ತಾ ಇದ್ದಾರೆ. ಇದಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ತುಂಬಾನೇ ಇಂಥ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ತುಂಬಾ ಕಂಟ್ರೋಲ್ ಮಾಡಿದ್ರು ಅದು ಋಣಾತ್ಮಕವೇ ಜಾಸ್ತಿ ಆಗಿದೆ ಈಗಿನ ಮಾಧ್ಯಮದಲ್ಲಿ. ಏನಾಗ್ಲಿ, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಇವತ್ತಿನ ನಿಮ್ಮ ಈ ವೆಬಿನಾರು ತುಂಬಾ ಇಂಟ್ರೆಸ್ಟಿಂಗು ಆಗಿತ್ತು. ತುಂಬಾ ಎಲ್ಲರೂ ಕೇಳುವ ಹಾಗೆ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ 35ನೇ ವೆಬಿನಾರಿಗೆ ಬಂದು ಅತ್ಯುತ್ತಮವಾದ ಮಾಧ್ಯಮದ ಬಗ್ಗೆ, ಉತ್ತಮವಾದ ಇಂದಿನ ಪರಿಸ್ಥಿತಿಯಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ದಕ್ಕೆ ತಮಗೆ ನಮ್ಮ ಪರವಾಗಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ನಿರ್ವಹಣೆ ಮಾಡಿದ ಅಲಕ್ಕ ರವಿಶಂಕರ್ ಅವರಿಗೂ ಧನ್ಯವಾದಗಳು. ಪ್ರಾರ್ಥನೆಯನ್ನು ಸಲ್ಲಿಸಿದ ಭಾಗ್ಯಲಕ್ಷ್ಮಿ ಪಡ್ಪು ಅವರಿಗೂ ಧನ್ಯವಾದಗಳು. ಹಾಗೂ ಅಭ್ಯಾಗತರ ಪರಿಚಯ ಮಾಡಿದ ಶ್ರೀಯುತ SN ಭಟ್ ಸೈಪಂಗಲ್ ಅವರು ಆಕಾಶವಾಣಿಯಲ್ಲಿ ಹೇಗೆ ಮಾತಾಡ್ತಾರೆ ಅದೇ ಟೈಪ್ ಮಾತಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಅವರಿಗೂ ಧನ್ಯವಾದ ಸಮರ್ಪಣೆ. ಈ ಕಾರ್ಯಕ್ರಮ ಆಯೋಜಕರಾದ ನಮ್ಮ ನಾಗರಾಜ್ ಉಪ್ಪಂಗಳವರು, ಅವರಿಗೂ ಧನ್ಯವಾದ ಸಮರ್ಪಣೆ. ಹಾಗೂ ಈ ಕಾರ್ಯಕ್ರಮ ಕೇಳಿದ ನಮ್ಮ ಎಲ್ಲ ಶ್ರೋತೃ ಬಾಂಧವರಿಗೆ ಧನ್ಯವಾದ ಸಮರ್ಪಣೆ. ಇನ್ನೂ ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನೂ ಜನ ಜಾಸ್ತಿ ಆಗ್ಲಿ ಅಂತ ನನ್ನ ಆಶಯ. ಓವರ್ ಟು ಅಲಕ. ಈವರೆಗಿನ ಕರಾಡ ವಿಶ್ವ ವೆಬಿನಾರ್ ಸರಣಿಗಳ ಆಡಿಯೋ ಸಂಕಲನಕ್ಕಾಗಿ ಶ್ರೀಯುತ ಶ್ರೀವತ್ಸ ದಂಡೆಪ್ಪಾಡಿ, ಅದೇ ರೀತಿ ಕಾರ್ಯಕ್ರಮದ ಆತಿಥ್ಯ ಹಾಗೂ ಮೊಬೈಲ್ ಆಪ್ನಲ್ಲಿ ವಿಶ್ವ ವೆಬಿನಾರ್ ಸರಣಿಯನ್ನ ಬಿಡುಗಡೆಗೊಳಿಸಿದ್ದಕ್ಕಾಗಿ ಕರಾಡ ವಿಶ್ವ ತಂಡಕ್ಕೂ ಕೂಡ ನಮ್ದು ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಕರಾಡ ವಿಶ್ವ ವೆಬಿನಾರ್ ಸರಣಿಯು ತಾರೀಕು 11 ಏಪ್ರಿಲ್ 2026 ಶನಿವಾರ. ಇದರಲ್ಲಿ ಶ್ರೀಯುತ ವೇಣುಗೋಪಾಲ ಭಟ್ ಕನಿಯಾಲ ಜಾಲು ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಲಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.